ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಶ್ರೀ ಹರಿವಾಯು ಗುರುಗಳ ವಿಶೇಷವಾದ ಅನುಗ್ರಹದಿಂದ ನಾವೆಲ್ಲ ಸಮಗ್ರವಾದ ಶ್ರೀಮನ್ ಮಹಾಭಾರತದ ಅರ್ಥಾನುಸಂಧಾನವನ್ನ ಮಾಡಬೇಕು ಅಂತ ದೊಡ್ಡ ಸಾಹಸವನ್ನ ಏನು ಮಾಡ್ತಾ ಇದ್ದೇವೆ. ಆ ದೊಡ್ಡ ಸಾಹಸದ ಕಾರ್ಯದಲ್ಲಿ ಅನೇಕ ಪರ್ವಗಳನ್ನ ನಾವೀಗ ಮುಗಿಸಿದ್ದೇವೆ. ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ ಇದೆಲ್ಲ ಮುಗಿದಿದೆ. ಈಗ ನಾವು ಅನುಸಂಧಾನ ಮಾಡಬೇಕು ಅಂತ ಆರಂಭ ಇವತ್ತಿಂದ ಮಾಡ್ತಾ ಇರತಕ್ಕಂಥ ಒಂದು ಪರ್ವ ಶ್ರೀ ಭೀಷ್ಮ ಪರ್ವ. ಭೀಷ್ಮಾಚಾರ್ಯರಿಗೆ ಸಂಬಂಧಪಟ್ಟಂತೆ ಮಹಾಭಾರತದಲ್ಲಿ ಎರಡೂ ಸಮಗ್ರ ಶಾಸ್ತ್ರ ಪ್ರಪಂಚದ ಸಾರಭೂತವಾದ ಎರಡು ಪ್ರಧಾನವಾದ ಭಾಗಗಳು ನಮಗೆ ಭೀಷ್ಮಾಚಾರ್ಯರಿಗೆ ಸಂಬಂಧಪಟ್ಟ ಕಡೆನೆ ಬರುತ್ತೆ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾನ್ ಮುಚ್ಯತೇಂಜಸ ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣೋಃ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಇದು ಆಚಾರ್ಯರು ಕೊಟ್ಟ ಅತ್ಯಂತ ಪ್ರಧಾನವಾದ ಪ್ರಮಾಣ ವಾಕ್ಯಗಳು. ಮಹಾಭಾರತ ಸಕಲ ಶಾಸ್ತ್ರಗಳಲ್ಲಿ ಉತ್ತಮವಾದದ್ದು. ಶಾಸ್ತ್ರೇಷು ಭಾರತಂ ಸಾರಂ ಭಾರತಂ ಸರ್ವಶಾಸ್ತ್ರೇಷು. ಸಕಲ ಶಾಸ್ತ್ರಗಳಲ್ಲಿ ಸಮಗ್ರ ಪ್ರಮೇಯಗಳನ್ನ ಹೇಗಿರಬೇಕು ಹೇಗಿರಬಾರ್ದು ಅನ್ನುವ ತತ್ವಗಳನ್ನ ವಿತ್ ಎಕ್ಸಾಂಪಲ್ ನಿರೂಪಣೆ ಮಾಡುವಂತಹ ಶಾಸ್ತ್ರಗಳಲ್ಲಿ ಮಹಾಭಾರತಕ್ಕೆ ಸಮಾನವಾದ ಶಾಸ್ತ್ರ ಇನ್ನೊಂದಿಲ್ಲ. ಹಾಗಿದೆ ನೋಡಿ ವೈಭವ. ಬ್ರಹ್ಮಸೂತ್ರ ಇದೆಯಲ್ಲ ಅಂತ ಕೇಳಿದ್ರೆ, ವೇದಗಳಿದೆಯಲ್ಲ ಅಂತಂದ್ರೆ ಅದು ನಿಮ್ಗೆಲ್ಲ ಗೊತ್ತಿದೆ. ನಾನು ಅದನ್ನು ಹೇಳಿಬಿಟ್ಟಿದ್ದೇನೆ ನಿಮ್ಗೆ. ನಿರ್ಣಾಯಕ ಶಾಸ್ತ್ರಗಳು ಅಂತ ಕೆಲವು, ನಿರ್ಣಯ ಶಾಸ್ತ್ರಗಳು ಅಂತ ಕೆಲವು. ನಿರ್ಣಯ ಶಾಸ್ತ್ರಗಳಲ್ಲಿ ಭಾರತಕ್ಕಿಂತ ಉತ್ತಮವಾದದ್ದು ಮತ್ತೊಂದಿಲ್ಲ ಅಂತ ಅರ್ಥ ಮಾಡ್ಬೇಕು ನಾವು. ಅಂತಹ ಮಹಾಭಾರತದಲ್ಲಿ ಒಟ್ಟು ಎರಡು ಪ್ರಧಾನವಾದ ಭಾಗ. ಒಂದು ಶ್ರೀಮದ್ ಭಗವದ್ಗೀತಾ, ಇನ್ನೊಂದು ಶ್ರೀಮದ್ ವಿಷ್ಣು ಸಹಸ್ರನಾಮ. ನೋಡಿ, ಅದ್ ಎರಡೂ ಕೂಡ ಭೀಷ್ಮರಿಗೆ ಸಂಬಂಧಪಟ್ಟ ಕಡೆನೆ ಬರುತ್ತೆ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆ ಉಪದೇಶ, ಮಹಾಭಾರತದ ಅನುಶಾಸನ ಪರ್ವದಲ್ಲಿ ವಿಷ್ಣು ಸಹಸ್ರನಾಮದ ಉಪದೇಶ. ಎರಡು ಚೆನ್ನಾಗಿದೆ. ಆದ್ದರಿಂದ ಭೀಷ್ಮಾಚಾರ್ಯರ ಸಾಧನೆ, ಭೀಷ್ಮಾಚಾರ್ಯರ ಮೇಲೆ ಭಗವಂತ ಗುರುಗಳು ಮಾಡಿದ ಪರಮಾನುಗ್ರಹ, ಭೀಷ್ಮಾಚಾರ್ಯರ ಯೋಗ್ಯತಾ ಏನು ಅಂತ ನಮ್ಗೆ ಇದೆಲ್ಲವುಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ನಾವಾಗಲೇ ಇದನ್ನ ಅನುಸಂಧಾನವನ್ನ ಮಾಡಿಕೊಂಡಂತಹ ಕ್ರಮದಲ್ಲಿ 5 ದೊಡ್ಡ ದೊಡ್ಡ ಪರ್ವಗಳು ಸಮಾಪ್ತಿಯಾಯಿತು. ಇನ್ನು ನಾವೀಗ ನೋಡ್ಬೇಕಾದ್ದು ಭೀಷ್ಮ ಪರ್ವ. ಇಲ್ಲಿ ಯುದ್ಧ ಆರಂಭ ಆಗತ್ತೆ. ನಾನು ಅವತ್ತೇ ಹೇಳಿದ ಹಾಗೆ ಯುದ್ಧ ಪರ್ವದಲ್ಲಿ, ಅಂದ್ರೆ ಈಗ ಭಗವದ್ಗೀತಾ ಪರ್ವದವರೆಗೂ ಕೂಡ ನಾವು ಶ್ಲೋಕಗಳ ಅರ್ಥಾನುಸಂಧಾನವನ್ನು ಮಾಡೋದು. ಇನ್ನು ಯುದ್ಧ ಪರ್ವಗಳಲ್ಲಿ ಅದು ಆಯುಧಗಳನ್ನ ಬಿಟ್ರು, ಇವರು ಸತ್ರು ಅನ್ನೋ ವಿಷಯಗಳು ಬರುತ್ತೆ. ಆದ್ದರಿಂದ ಸರ್ವ ಅಧ್ಯಾಯಗಳ ಸಾರ ಸಂಗ್ರಹವನ್ನು ಅನುಸಂಧಾನ ಮಾಡ್ಕೊಂಡು ಹೋಗೋದು ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗೆ ಅದರಲ್ಲಿ ಯಾವುದು ಪ್ರಧಾನವಾಗಿ
ಶ್ಲೋಕಗಳ ಅರ್ಥಾನುಸಂಧಾನ ಮಾಡಿಕೊಂಡು ನಮ್ಗೆ ಹೇಳ್ಬೇಕಾಗುತ್ತೋ ಆ ಭಾಗಗಳನ್ನ ಶ್ಲೋಕಗಳನ್ನ ಹೇಳಿ ಅನುಸಂಧಾನವನ್ನ ಮಾಡುತ್ತೆ. ಅದು ಬಿಟ್ಟು ಹೊಡೆದ ಬಡಿದ ಸತ್ತು ಹೋದ ಅನ್ನುವಂತಹ ನಿರೂಪಣೆಗಳನ್ನು ಮಾಡುವಾಗ ಅದರ ಸಾರಾಂಶವನ್ನ ಮಾತ್ರ ಹೇಳ್ಕೊಂಡು ಹೋಗುವುದು ಯುದ್ಧ ಪರ್ವಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ನಾನು ನಿರ್ಣಯವನ್ನ ಮಾಡಿಕೊಂಡಿದ್ದೇನೆ. ಅದರಂತೆ ಇಲ್ಲಿ ಭೀಷ್ಮ ಪರ್ವದಲ್ಲಿ ಅವಾಂತರ ಪರ್ವ ಅಂತ ಹೇಳಿ 4 ಭೀಷ್ಮ ಪರ್ವದಲ್ಲಿ ನಾವು ಕಾಣುವಂಥದ್ದು 4 ಅವಾಂತರ ಪರ್ವಗಳು. ಬೇಕಾದಷ್ಟು ಕಡೆ ಬೇರೆ ಬೇರೆ ಕಡೆ ಬೇಕಾದಷ್ಟು ಅವಾಂತರ ಪರ್ವಗಳಿದ್ರು ಭೀಷ್ಮ ಪರ್ವದಲ್ಲಿ ನಮಗೆ ದರ್ಶನ ಆಗುವಂತಹ ಅವಾಂತರ ಪರ್ವಗಳೆಷ್ಟು? 4. ಒಂದು ಜಂಬೂಷಂಡ ನಿರ್ಮಾಣ ಪರ್ವ ಅಂತ ಒಂದು, ಎರಡನೆಯದ್ದು ಭೂಮಿ ಪರ್ವ ಅಂತ, ಮೂರನೆಯದ್ದು ಭಗವದ್ಗೀತಾ ಪರ್ವ. ಅಲ್ಲೇ ಮೂರನೆಯದ್ದಾದ ಭಗವದ್ಗೀತಾ ಪರ್ವದಲ್ಲೇ ಕೃಷ್ಣಾರ್ಜುನರ ಸಂವಾದ ರೂಪದ ಶ್ರೀಮದ್ ಭಗವದ್ಗೀತಾ ಬರುತ್ತೆ. ಅದನ್ನು ಅತ್ಯಂತ ವಿಸ್ತಾರವಾಗಿ ನಾವು ಅನುಸಂಧಾನ ಮಾಡೋಣ. 4ನೆಯದ್ದು ಭೀಷ್ಮಾಚಾರ್ಯರ ವಧೆಯ ಬಗ್ಗೆ ನಿರೂಪಣೆ ಬರುವಂತಹ ಭೀಷ್ಮ ವಧ ಪರ್ವ ಅಂತ. ಇಷ್ಟು ಈ 4 ಕಡೆಗಳಲ್ಲಿ 4 ಅವಾಂತರ ಪರ್ವಗಳಲ್ಲಿ ಇಡೀ ಯಾವುದು ಹರಡಿದೆ? ಭೀಷ್ಮ ಪರ್ವ ಹರಡಿದೆ. ಒಟ್ಟು ಸಮಗ್ರವಾಗಿ ಭೀಷ್ಮ ಪರ್ವ ಎಷ್ಟು ಅಧ್ಯಾಯಗಳಲ್ಲಿ ಹರಡಿಕೊಂಡಿದೆ ಅಂತಂದ್ರೆ 119 ಅಧ್ಯಾಯಗಳು ಭೀಷ್ಮ ಪರ್ವಕ್ಕೆ. ಎಷ್ಟು? 119 ಅಧ್ಯಾಯಗಳು ಭೀಷ್ಮ ಪರ್ವದಲ್ಲಿ ಅತ್ಯಂತ ವಿಸ್ತಾರವಾಗಿ ನಮಗೆ ಸಿಗುವಂಥದ್ದು. ಆದ್ದರಿಂದ ಏನು ಬರೀ 119 ಅಧ್ಯಾಯ ಯುದ್ಧಕ್ಕಾಗಿ ಇಟ್ಟುಬಿಟ್ಟಿದ್ದಾರಲ್ಲ, ಕೇವಲ 119 ಅಧ್ಯಾಯ ಅಂತ ನಾವು ಅನುಸಂಧಾನ ಮಾಡುವಂಥದ್ದಲ್ಲ. ಇದರ ಮಧ್ಯದಲ್ಲಿ ನಾನಾ ಪ್ರಕಾರವಾದ ಕಥೆಗಳು ಇತ್ಯಾದಿಗಳೆಲ್ಲ ನಮಗೆ ಬಂದು ಸಿಗುತ್ತೆ. ಒಟ್ನಲ್ಲಿ ನಮಗೆ 119 ಅಧ್ಯಾಯಗಳಲ್ಲಿ ಜಂಬೂಷಂಡ ನಿರ್ಮಾಣ ಪರ್ವ, ಭೂಮಿ ಪರ್ವ, ಭಗವದ್ಗೀತಾ ಪರ್ವ, 4ನೆಯದ್ದಾಗಿ ಭೀಷ್ಮ ವಧ ಪರ್ವ ಅಂತ ಈ 4 ನಮಗೆ ತಿಳಿಸಿಕೊಡ್ತಾರೆ. ಅದರಲ್ಲಿ ಯಾವ್ಯಾವ ಭಾಗದಲ್ಲಿ ವಿಶೇಷ ಅನುಸಂಧಾನ ನಾವು ಮಾಡಬೇಕು ಅನ್ನೋದನ್ನ ಆ ಪ್ರಕರಣಗಳಲ್ಲಿ ನೋಡ್ತಾ ವಾದಿರಾಜ ಗುರು ಸಾರ್ವಭೌಮರ ಲಕ್ಷಾಲಂಕಾರದ ಅನುಸಾರವಾಗಿ ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ನೀಡಿದ ನಿರ್ಣಯವನ್ನ ಉಲ್ಲಂಘನ ಮಾಡದೆ ಮಹಾಭಾರತದ ಈ ಅರ್ಥಾನುಸಂಧಾನವನ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಭೀಷ್ಮ ಪರ್ವ ಏನು ನಾವು ಶ್ರವಣ ಮಾಡ್ತಾ ಇದ್ದೇವೆ, ಇದರಿಂದ ಹರಿಗುರುಗಳು ನಮ್ಮ ಮೇಲೆ ವಿಶೇಷವಾದ ಕಾರುಣ್ಯವನ್ನ ಬೀರ್ಲಿ, ನಮ್ಮ ಮೇಲೆ ಹರಿಗುರುಗಳ ವಿಶೇಷ ಅನುಗ್ರಹವಾಗಲಿ ಅಂತ ಮತ್ತೊಮ್ಮೆ ನಾನು ಭಕ್ತಿಯಿಂದ ಭೀಷ್ಮಾಚಾರ್ಯರ ಅಂತರ್ಯಾಮಿಯಾದ ಪ್ರಾಣಸ್ಥ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ನಾವಿನ್ನು ಮಹಾಭಾರತವನ್ನ ಭೀಷ್ಮ ಪರ್ವವನ್ನ ಆರಂಭ ಮಾಡೋಣ. ಜನಮೇಜಯ ಪ್ರಾರ್ಥನೆ ಮಾಡ್ತಾನೆ. ಅವರು ಆರಂಭದಲ್ಲಿ ಏನು ಹೇಳಿದ್ರು? ಅವರಿಬ್ಬರು ಕೂಡ ಕೌರವ ಪಾಂಡವರಿಬ್ಬರು ಕೂಡ ಸೇರಿದ್ರು. ಕುರುಕ್ಷೇತ್ರದಲ್ಲಿ ಅವರೆಲ್ಲರೂ ಒಂದಾಗಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಸೇರಿ ಏನ್ ಮಾಡಿದ್ರು? ಯುದ್ಧವನ್ನ ಯಾವ ಪ್ರಕಾರದಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರು ಅನ್ನೋದಾಗಿ ಪ್ರಶ್ನೆ ಜನಮೇಜಯ ಮಾಡ್ತಾನೆ. ಇದು ಭೀಷ್ಮ ಪರ್ವದಲ್ಲಿ ಜಂಬೂಷಂಡ ನಿರ್ಮಾಣ ಪರ್ವ ಮೊದಲನೇ ಅಧ್ಯಾಯ ಆರಂಭ ಆಗ್ತಾ ಇದೆ. ಯಥಾ ಯುಯುಧಿರೇ ವೀರಾಃ ಕಥಂ ಯುಯುಧಿರೇ ವೀರಾಃ ಕುರು ಪಾಂಡವ ಸೋಮಕಾಃ ಪಾರ್ಥಿವಾಶ್ಚ ಮಹಾಭಾಗಾ ನಾನಾ ದೇಶ ಸಮಾಗತಾಃ ಪ್ರತ್ಯಯುದ್ಧಂತ ಸಮರೇ ಭೀಷ್ಮೇಣ ಮಿತ್ರಕರ್ಷಿಣಾ ಕಥಂ ವಾ ಕೌರವಾಃ ಸರ್ವೇ ಭೀಮಸೇನೆ ಚ ಭೂಪತೌ ಯಥಾ ಯುಯುಧಿರೇ ವೀರಾಃ ಕುರು ಪಾಂಡವ ಸೋಮಕಾಃ ಕುರುಕ್ಷೇತ್ರೇ ತಪಃ ಕ್ಷೇತ್ರೇ ಶೃಣು ತತ್ ಪೃಥಿವೀಪತೆ ಅವತೀರ್ಯ ಕುರುಕ್ಷೇತ್ರಂ ಪಾಂಡವಾಃ ಸಹ ಸೋಮಕಾಃ
ಕೌರವಾನಭ್ಯವರ್ತಂತ ಜಿಗೀಷಂತೋ ಮಹಾಬಲಾಃ ವೇದಾಧ್ಯಯನ ಸಂಪನ್ನಾಃ ಸರ್ವೇ ಯುದ್ಧಾಭಿನಂದಿನಃ ಆಶಂಸಂತೋ ಜಯಂ ಯುದ್ಧೇ ವಧಂ ವಾಭಿಮುಖಾರಣೆ ಅಭಿಯಾಯ ಚ ದುರ್ಧರ್ಷಾಂ ಧಾರ್ತರಾಷ್ಟ್ರಸ್ಯ ವಾಹಿನೀಂ ಪ್ರಾಂಗುಖಾಃ ಪಶ್ಚಿಮೇ ಭಾಗೇ ನ್ಯವಿಶಂತ ಸಸೈನಿಕಾಃ ಪೂರ್ವಭಾಗೇ ತು ಕ್ಷೇತ್ರಸ್ಯ ಸ್ಥಿತಾಃ ಪ್ರತ್ಯಂಗುಖಾ ಯುಧಿ ಆಹವಾಯ ಧುರಾಧರ್ಷ ಧಾರ್ತರಾಷ್ಟ್ರಸ್ಯ ಪಾರ್ಥಿವಾಃ ಸಮಂತಪಂಚಕಾದ್ ಬಾಹ್ಯಂ ಶಿಬಿರಾಣಿ ಸಹಸ್ರಶಃ कारयामास विधिवत् कुन्तीपुत्रो युधिष्ठिरः अन्येव पृथिवी सर्वा बालवृद्धावशेषिता निरस्तपुरुषेवासीत् रथकुञ्जरवर्जिता यावत्तपति सूर्यो हि जम्बूद्वीपस्य मण्डलम् तावदेव समावृत्तं बलं पार्थिवसत्तम ಏಕಸ್ಥಾಃ ಸರ್ವವರ್ಣಾಸ್ತೆ ಮಂಡಲಂ ಬಹುಯೋಜನಂ ಪರ್ಯಾಕ್ರಮಂತ ದೇಶಾಂಶ್ಚ ನದೀ ಶೈಲಾನ್ ವನಾನಿ ಚ ತೇಷಾಂ ಯುಧಿಷ್ಠಿರೋ ರಾಜಾ ಸರ್ವೇಷಾಂ ಪುರುಷರ್ಷಭ ಆದಿದೇಶ ಸ್ವವಾಹಾನಾಂ ಭಕ್ಷ್ಯಭೋಜ್ಯಮನುತ್ತಮಂ ಸಂಜ್ಞಾಶ್ಚ ವಿವಿಧಾಸ್ತಾಸ್ತಾಸ್ತೇಷಾಂಚಕ್ರೆ ಯುಧಿಷ್ಠಿರಃ ಏವಂ ವಾದಿ ವೇದಿತವ್ಯಃ ಪಾಂಡವೇಯೋಯಮಿತ್ಯುತ ಅಭಿಜ್ಞಾನಾನಿ ಸರ್ವೇಷಾಂ ಸಂಜ್ಞಾಶ್ಚಾಭರಣಾನಿ ಚ ಯೋಜಯಾಮಾಸ ಕೌರವ್ಯ ಯುದ್ಧಕಾಲ ಉಪಸ್ಥಿತೆ ದೃಷ್ಟ್ವಾ ಧ್ವಜಾಗ್ರಂ ಪಾರ್ಥಾನಾಂ ಧಾರ್ತರಾಷ್ಟ್ರೋ ಮಹಾಮನಾಃ ಸಹ ಸರ್ವೈರ್ಮಹೀಪಾಲೈಃ ಪ್ರತ್ಯವ್ಯೂಹತ ಪಾಂಡವಾನ್ ಪಾಂಡರೇಣಾತಪತ್ರೇಣ ಧ್ರಿಯಮಾಣೇನ ಮೂರ್ಧನಿ ವೃತಂ ಸರ್ವೈಃ ಮಹೀಪಾಲೈಃ ಭ್ರಾತೃಭಿಃ ಪರಿವಾರಿತಂ ಮಧ್ಯೆ ನಾಗಸಹಸ್ರಸ್ಯ ಸ್ಥಿತಂ ಯುದ್ಧಾಭಿನಂದಿನಂ ದೃಷ್ಟ್ವಾ ದುರ್ಯೋಧನಂ ಹೃಷ್ಟಾಃ ಸರ್ವೇ ಪಾಂಡವಸೈನಿಕಾಃ ದಧ್ಮುಃ ಸರ್ವೇ ಮಹಾಶಂಖಾನ್ ಭೇರೀರ್ಜಘ್ನುಃ ಸಹಸ್ರಶಃ ತತಃ ಪ್ರಹೃಷ್ಟಾಂ ಸ್ವಾಂ ಸೇನಾಂ ಅಭಿವೀಕ್ಷ್ಯಾಥ ಪಾಂಡವಾಃ ಬಭೂವುಃ ಹೃಷ್ಟಮನಸೋ ವಾಸುದೇವಶ್ಚ ವೀರ್ಯವಾನ್. ಜನಮೇಜಯ ಕೇಳ್ತಾನೆ, ಸ್ವಾಮಿ, ಬೇರೆ ಬೇರೆ ಊರಿಂದ ನಾನಾ ದೇಶ ಸಮಾಗತ, ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಬಂದಂತಹ ಮಹಾಭಾಗರಾದ, ಮಹಾಭಾಗ ಅಂದ್ರೆ ಮಹಾನುಭಾವರು ಅಂತ ಅರ್ಥ. ಆ ಮಹಾನುಭಾವರಾದಂತಹ ಸಾಮಾನ್ಯರಲ್ಲ, ಮಹಾವೀರರಾದಂತಹ ಕೌರವರು, ಪಾಂಡವರು, ಸೋಮಕರು, ಇವರೆಲ್ಲ ಯುದ್ಧವನ್ನು ಹೇಗೆ ಮಾಡಿದ್ರು? ಒಂದು ಸೈನ್ಯಕ್ಕೆ ನಾಯಕನಾಗಿ ನಿಂತವನು ಭೀಮ, ಮತ್ತೊಂದು ಕಡೆಯಲ್ಲಿ ನಾಯಕರಾಗಿ ನಿಂತವರು ಭೀಷ್ಮರು. ಅವರಿಬ್ಬರನ್ನ ಫೋರ್ ಫ್ರಂಟ್ ನಲ್ಲಿ ಇಟ್ಟುಕೊಂಡು ಹೇಗೆ ಪರಸ್ಪರವಾಗಿ ಅವರು ಯುದ್ಧಗಳನ್ನ ಮಾಡಿಕೊಂಡ್ರು. ದಯಮಾಡಿ ತಾವು ನನಗದನ್ನ ಅತ್ಯಂತ ವಿಸ್ತಾರವಾಗಿ ಯುದ್ಧದ ಕುರಿತಾಗಿ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಜನಮೇಜಯನ ಪ್ರಾರ್ಥನೆಯನ್ನ ನೋಡಿ ವೈಶಂಪಾಯನರು ಹೇಳ್ತಾರೆ, ನೋಡಪ್ಪ, ಎಲ್ಲ ಸೇರಿ ಹೇಗೆ ಯುದ್ಧ ಮಾಡಿದ್ರು ಅನ್ನೋದನ್ನ ಕೇಳ್ತೀನಿ. ಆದ್ರೆ ಯುದ್ಧ ಮಾಡಿದ ಜಾಗ ಯಾವ್ದು ಗೊತ್ತಾ? ತಪಸ್ಸಿನ ಕ್ಷೇತ್ರದಲ್ಲಿ. ಕುರುಕ್ಷೇತ್ರೇ ತಪಃ ಕ್ಷೇತ್ರೆ. ತಪಸ್ಸು ಮುದ್ದೆ ಮುದ್ದೆಯಾಗಿ ನಿಂತಿರುವಂತಹ ಕ್ಷೇತ್ರ ಅಂದ್ರೆ ಅದು ಕುರುಕ್ಷೇತ್ರ ಅಪ್ಪ. ತಪಸ್ವಿಗಳ ಮನಸ್ಸಿಗೆ ತುಂಬಾ ಸಂತೋಷವನ್ನು ಕೊಡುವ ಕ್ಷೇತ್ರ ಅದು ಕುರುಕ್ಷೇತ್ರ ಕಣೋ. ಅಂತಹ ಕುರುಕ್ಷೇತ್ರ, ತಪಸ್ಸಿನ ಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಆ ಕುರುಪಾಂಡವ ಸೋಮಕರು ಯುದ್ಧವನ್ನು ಹೇಗೆ ಮಾಡಿದ್ರು ಅನ್ನೋದನ್ನ ಹೇಳ್ತೀನಿ, ಕೇಳು. ಸರಿ, ಅವರೆಲ್ಲರೂ ಕೂಡ ಉಪಪ್ಲಾವ್ಯ ನಗರದಿಂದ ಹೊರಟಂತಹ ಪಾಂಡವರು ಎಲ್ಲರ ಮುಖ್ಯವಾಗಿ ಸೋಮಕರ ಜೊತೆಯಲ್ಲಿ, ಸೋಮಕರು ಅಂದ್ರೆ ದ್ರೌಪದಿಯ ತವರು ಮನೆ ಕಡೆಯವರು, ಮುಖ್ಯವಾಗಿ ಅವರ ಜೊತೆಯಲ್ಲಿ ಕುರುಕ್ಷೇತ್ರಕ್ಕೆ ಬರ್ತಾರೆ. ನಾವೇ ಯುದ್ಧದಲ್ಲಿ ಗೆಲ್ಲಬೇಕು,
ಯುದ್ಧದಲ್ಲಿ ವಿಕ್ಟರಿ ಗೆಲುವು ನಮ್ಮದೇ ಆಗಬೇಕು ಅಂತ ಅನುಸಂಧಾನ ಮಾಡ್ತಾ ಕುರುಕ್ಷೇತ್ರಕ್ಕೆ ಬಂದು ಕೌರವ ಸೈನ್ಯವನ್ನ ನೋಡ್ತಾರೆ. ಅವರೆಲ್ಲ ಸಾಮಾನ್ಯರಲ್ಲ. ಯುದ್ಧ ಮಾಡಬೇಕು ಅಂತ ಆಸೆ ಇರತಕ್ಕಂಥ ವ್ಯಕ್ತಿಗಳು. ಬರೀ ಹೊಡೆಯೋದು ಬಡಿಯೋದನ್ನ ಕಲ್ತ್ಕೊಂಡವರು ಮಾತ್ರ ಅಲ್ಲ, ಮತ್ತೆ ವೇದಾಧ್ಯಯನ ಸಂಪನ್ನ, ಎಂಥ ದೊಡ್ಡ ಮಾತಂತಾರೆ. ಸಕಲ ಶಾಸ್ತ್ರಗಳನ್ನ ವೇದಗಳನ್ನ ಮುಖ್ಯವಾಗಿ ಅಧ್ಯಯನವನ್ನು ಮಾಡಿದಂತಹ ವ್ಯಕ್ತಿಗಳವರೆಲ್ಲ. ಅವ್ರಿಗೆ ಎರಡು ಬೇಕಂತೆ. ವೇದ ಪಾಠ ಮಾಡಿದೆ ಅವರಿಗೆ. ಯುದ್ಧ ಮಾಡಿ ಗೆಲ್ಲಬೇಕು, ಇಲ್ಲ ಯುದ್ಧ ಭೂಮಿಯಲ್ಲಿ ಶತ್ರುಗಳಿಂದ ಸಾಯ್ಬೇಕು, ಎರಡನ್ನ ಅಪೇಕ್ಷೆ ಪಡತಕ್ಕಂತಹ ವ್ಯಕ್ತಿಗಳಂತೂ. ಆಶಂಸಂತೋ ಜಯಂ ವಧಂ ಚ. ಒಂದ ಗೆಲ್ಲಬೇಕು, ಇಲ್ಲ ಯುದ್ಧದಲ್ಲಿ ಸಾಯ್ಬೇಕು, ಎರಡರಲ್ಲಿ ಒಂದು ಅನ್ನೋದನ್ನು ನೋಡಿದಂತಹ ಅನುಸಂಧಾನ ಮಾಡುವ ಶಾಸ್ತ್ರಾಧ್ಯಯನ ವೇದ ವಿದ್ವಾಂಸರಾದ ಅವರೆಲ್ಲರೂ ದುರ್ಯೋಧನನ ಸೈನ್ಯ ನೋಡ್ತಾರಂತೆ. ಆ ದುರ್ಯೋಧನನ ಸೈನ್ಯ, ಅದು ವೇದವ್ಯಾಸರ ಅದರ ಬಗ್ಗೆ ಒಂದು ವಿಶೇಷಣ ಹಾಕುವಾಗ ದುರ್ಧರ್ಷ, ಅಷ್ಟು ಸುಲಭದಲ್ಲಿ ಅದನ್ನ ಸೋಲಿಸಲಿಕ್ಕಾಗೋದಿಲ್ಲ. ಬಂದ್ರು. ಹೇಗೆ? ಪಶ್ಚಿಮಕ್ಕೆ ನಿಂತರಂತವ್ರು. ಪಶ್ಚಿಮ ದಿಕ್ಕಿನಲ್ಲಿ ಕೌರವ ಸೈನ್ಯ ನಿಂತ್ಕೊಳ್ಳುತ್ತೆ. ಪಶ್ಚಿಮ ದಿಕ್ಕಿನಲ್ಲಿ ನಿಂತ್ರೆ ಮುಖ ಯಾವ ದಿಕ್ಕಿಗೆ ಮಾಡ್ಕೊಂಡಿದ್ದಾರೆ? ಪೂರ್ವಕ್ಕೆ ಮುಖವನ್ನ ಮಾಡಿಕೊಂಡು ಪಶ್ಚಿಮ ದಿಕ್ಕಿನಲ್ಲಿ ಪಾಂಡವ ಸೈನ್ಯ ನಿಂತ್ಕೊಳ್ತು. ಅದೊಂಥರ ಶಕುನ ನೋಡಿ. ಇವ್ರೇನ್ ಮಾಡಿದ್ರು? ಕೌರವರು ಅಪೋಸಿಟ್ ಸೈಡ್ ಗೊತ್ತಾಗತ್ತೆ. ಪಶ್ಚಿಮಾಭಿಮುಖವಾಗಿ ಪೂರ್ವಕ್ಕೆ ನಿಂತವರು ಕೌರವರಾದ್ರೆ, ಪೂರ್ವಾಭಿಮುಖವಾಗಿ ಪಶ್ಚಿಮದಲ್ಲಿ ನಿಂತಹ ವ್ಯಕ್ತಿಗಳು, ಅಂದ್ರೆ ಸೂರ್ಯ ಅಸ್ತಮಾನನಾಗ್ತಾನೆ, ಸೂರ್ಯ ಉದಯಿಸ್ತಾನೆ. ಆ ದಿಕ್ಕುಗಳೇ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಸೂಚ್ಯವಾಗಿ ಹೇಳುವಂತೆ ಕಾಣ್ತಾ ಇದೆ ನಮಗೆ. ಅದು ಅತ್ಯಂತ ಸೂಕ್ಷ್ಮ, ಚೆನ್ನಾಗಿದೆ ಒಂಥರ ಇದು. ಹೀಗೆ ಬಂದು ಸೇರಿದ್ದಾರೆ. ರಾತ್ರಿ ಯುದ್ಧ ಆದ್ಮೇಲೆ ಮಲ್ಕೊಳ್ಳಿಕ್ಕೆ ಉಳಿಲಿಕ್ಕೆ ಏನೋ ವ್ಯವಸ್ಥೆ ಬೇಕಲ್ಲ. ಆ ವ್ಯವಸ್ಥೆಗೆಲ್ಲ ಏನ್ ಮಾಡ್ಕೊಂಡಿದ್ದಾನೆ ಧೃತರಾಷ್ಟ್ರ ಅಥವಾ ಕೌರವರು ಮತ್ತು ಪಾಂಡವರು ಅಂತಂದ್ರೆ, ಸಮಂತ ಪಂಚಕದಿಂದ ಹೊರಗೆ ಧರ್ಮರಾಜ ಏನ್ ಮಾಡಿಬಿಟ್ಟಿದ್ದಾನೆ, ಪುಣ್ಯತೀರ್ಥವಾದಂತಹ ಸಮಂತ ಪಂಚಕದ ಹೊರಗಿನ ಪ್ರದೇಶದಲ್ಲಿ ಸಾವಿರಾರು ಶಿಬಿರಗಳನ್ನ ವ್ಯವಸ್ಥೆ ಮಾಡಿದ್ದಾನೆ. ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಟೆಂಟ್ ಹೌಸ್ಗಳು, ಶಿಬಿರಗಳೆಲ್ಲ ನಿರ್ಮಾಣ ಆಗಿದೆ ಅಲ್ಲಿ. ಏನಾಗ್ಬಿಟ್ಟಿದೆ ಅಲ್ಲಿ ಅಂದ್ರೆ, ಅನ್ಯೇವ ಪೃಥಿವೀ ಸರ್ವಾಹ, ಒಟ್ಟು ಎರಡು ಭೂಮಿಗಳಾಗ್ಬಿಡ್ತಂತೆ ಇವಾಗ. ಯುದ್ಧಕ್ಕೆ ಇವರಿಲ್ಲಿ ಬಂದಿದ್ದಾರೆ ಅಂತಂದ್ರೆ ಭೂಮಿ ಎರಡು ಭೂಮಿಗಳಂತೆ ಕಾಣ್ತಾ ಇತ್ತಂತೆ. ಒಂದು ಭೂಮಿಯಲ್ಲಿ ಆನೆಗಳು, ಕುದುರೆಗಳು, ರಥಗಳು, ಮನುಷ್ಯರು ಇವರೆಲ್ಲ ಒಂದು ಕಡೆ, ಅದು ಒಂದು ಭೂಮಿ. ಇನ್ನೊಂದು ಭೂಮಿಯಲ್ಲಿ ಆನೆ ಇಲ್ಲ, ಕುದುರೆ ಇಲ್ಲ, ರಥ ಇಲ್ಲ, ಯುದ್ಧ ಮಾಡುವಂತಹ ಮನುಷ್ಯರಿಲ್ಲದೆ ಕೇವಲ ವಯಸ್ಸಾದವರು, ಹೆಣ್ಣು ಮಕ್ಕಳು, ಬಾಲಕರು, ಚಿಕ್ಕ ಮಕ್ಕಳು ಇವರೆಲ್ಲ ಇರುವಂತ ಭೂಮಿನೇ ಒಂದು. ಇವರೆಲ್ಲ ಇರುವಂತ ಭೂಮಿನೇ ಒಂದು. ಎರಡು ಭೂಮಿಗಳಂತೆ ಕಾಣ್ತಾ ಇದೆಯಂತೆ. ಬರೀ ವೃದ್ಧರು, ಬಾಲಕರು, ಸ್ತ್ರೀಯರು ಇವರೆಲ್ಲ, ಅಂದ್ರೆ ಯುದ್ಧ ಇವರೆಲ್ಲ ಮಾಡ್ಲಿಕ್ಕೆ ಬರೋದಿಲ್ವಲ್ಲ. ಅದಕ್ಕೆ ಇದೆಲ್ಲ ಒಂದು ಗುಂಪು. ಯುದ್ಧ ಮಾಡ್ಲಿಕ್ಕೆ ಸಾಮರ್ಥ್ಯವಿರತಕ್ಕ ವ್ಯಕ್ತಿಗಳು, ಪುರುಷರು, ಆನೆಗಳು, ರಥಗಳು, ಕುದುರೆಗಳು, ಇದ್ರದ್ದೇ ಒಂದು ಗುಂಪು. ಎರಡು ತರ ಇತ್ತಂತೆ. ಹಾಗೆ ಸೂರ್ಯ ಜಂಬೂ ದ್ವೀಪದಲ್ಲಿ ಎಲ್ಲಿ ತನಕ ಸೂರ್ಯನ ಬೆಳಕಿದೆಯೋ, ಅಂದ್ರೆ ಎಷ್ಟು ಜನ ಯುದ್ಧಕ್ಕೆ ಬಂದಿದ್ದಾರೆ ಅಂತ ಲೆಕ್ಕವನ್ನು ಕೊಡ್ತಾರೆ. ಎಲ್ಲಿ ತನಕ ಜಂಬೂ ದ್ವೀಪದಲ್ಲಿ ಸೂರ್ಯನ ಬೆಳಕು ಹರಡತ್ತೋ ಅಲ್ಲೆಲ್ಲ ಪ್ರದೇಶಗಳಿಂದ ಯುದ್ಧ ಮಾಡಬೇಕು ಅಂತ ರಾಜರುಗಳು ತಮ್ಮ ತಮ್ಮ ಸೈನ್ಯಗಳನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬ್ರಾಹ್ಮಣ ವರ್ಣ, ಕ್ಷತ್ರಿಯ ವರ್ಣ, ವೈಶ್ಯ ವರ್ಣ, ಶೂದ್ರ ವರ್ಣ, ಈ ಎಲ್ಲ ವರ್ಣಗಳಿಗೆ ಸಂಬಂಧಪಟ್ಟಿರತಕ್ಕ ರಾಜರುಗಳು. ಅಂದ್ರೆ ಕೆಲವು ಕಡೆ ಹೇಳಿದ್ರಲ್ಲ, ಬೆಟ್ಟದ ಪ್ರದೇಶದ ರಾಜರುಗಳು, ನದಿ ತೀರದ, ಸಮುದ್ರ ತೀರದ, ವನಾಂತರ, ದ್ವೀಪಾಂತರ, ಖಂಡಾಂತರ ದ್ವೀಪಗಳಲ್ಲಿ ವಾಸ ಮಾಡತಕ್ಕಂಥವ್ರು, ಎಲ್ಲಾ ಕಡೆ ಎಲ್ಲಾ ವರ್ಣದ ರಾಜರುಗಳು ಎಲ್ಲ ಬಂದು ಸೇರ್ಕೊಂಡಿದ್ದಾರೆ.
ಪಾಪ ದೇಶಗಳನ್ನ, ನದಿಗಳನ್ನ, ಪರ್ವತಗಳನ್ನ, ಕಾಡುಗಳನ್ನ ಎಲ್ಲವನ್ನ ದಾಟಿ 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 ಬಂದಿದ್ದಾರಂತ ಅವರೆಲ್ಲ ಯುದ್ಧ ಮಾಡಬೇಕು ಅಂತ. ಎಲ್ಲರಿಗೂ ಹಾಗೆ ಸೇರಿದ ಸರಿಸುಮಾರು 7 ಅಕ್ಷೋಹಿಣಿ ಸೈನ್ಯದ ಸಕಲರಿಗೂ ತನ್ನಗೆ ಸಹಾಯ ಮಾಡಬೇಕು ಅಂತ ಬಂದಂತಹ ಅವರೆಲ್ಲರಿಗೂ ಧರ್ಮರಾಜ ಅವರಿಗೆ ಸ್ವವಾಹನಾಂ, ಪಾಪ ಅವರು ಕೆಲವರು ಆನೆ ಮೇಲೆ ಬಂದಿರ್ತಾರೆ, ಕೆಲವರು ಕುದುರೆ ಮೇಲೆ ಬಂದಿರ್ತಾರೆ, ಕೆಲವು ರಥಗಳಿಗೆ ಕುದುರೆಗಳನ್ನ ಕಟ್ಟಿ ಬಂದಿರ್ತಾರೆ, ಹೇಸರ ಕತ್ತೆಗಳ ರಥದಲ್ಲಿ ಬಂದಿರ್ತಾರೆ. ಆಯಾ ಪ್ರಾಣಿಗಳಿಗೆ, ಆನೆಗಳಿಗೆ, ಕುದುರೆಗಳಿಗೆ, ಹೇಸರ ಕತ್ತೆಗಳಿಗೆ, ಒಂಟೆಗಳಿಗೆ ಇದಕ್ಕೆಲ್ಲ ಬೇಕಾದ ಆಹಾರಗಳನ್ನು, ರಾಜರುಗಳಿಗೆ ಬೇಕಾದ ಭಕ್ಷ್ಯಭೋಜ್ಯಗಳನ್ನು, ಸೈನಿಕರಿಗೆ ಬೇಕಾದ ಭಕ್ಷ್ಯಭೋಜ್ಯಗಳನ್ನು, ಅವ್ರು ಉಳ್ಕೊಳ್ಳಿಕ್ಕೆ ಬೇಕಾದಂತಹ ಟೆಂಟ್ಗಳನ್ನು, ಅವರವರಿಗೆ ಯೋಗ್ಯವಾದ ಎಲ್ಲ ವ್ಯವಸ್ಥೆಯನ್ನು ಧರ್ಮರಾಜ ಮಾಡಿದ್ದ. ಅಲ್ರಿ 18 ಅಕ್ಷೋಹಿಣಿ ಸೈನ್ಯ ಸೇರಿದೆ. ಈ 18 ಅಕ್ಷೋಹಿಣಿ ಸೈನ್ಯದಲ್ಲಿ ನಮ್ಮವ್ರು ಯಾರು ಅಂತ ಗೊತ್ತಾಗೋದು ಹೇಗಪ್ಪ? ಇವರು ಕೌರವರ ಪಾರ್ಟಿಗೆ ಸೇರಿದಂತ ಇದೆಲ್ಲ ಸೂಕ್ಷ್ಮ ವಿಷಯಗಳು. ಅದಕ್ಕೆ ಮಹಾಭಾರತವನ್ನ ಈ ರೀತಿ ಅನುಸಂಧಾನ ಮಾಡಿಕೊಂಡ್ರೆ ಮಾತ್ರ ಈ ಸೂಕ್ಷ್ಮ ವಿಷಯಗಳೆಲ್ಲ ಗೊತ್ತಾಗುತ್ತೆ. ಇವರು ಪಾಂಡವರಿಗೆ ಸೇರಿದ ಸೈನಿಕರು, ಎಕ್ಸ್ಕ್ಲೂಸಿವ್ನೆಸ್. ಇವರು ಪಾಂಡವರ ಕಡೆಗೆ ಸೈನಿಕರು ಅಂತ ಹೆಂಗ್ ಗೊತ್ತಾಗಬೇಕು ನಮಗೆ? ನಮ್ ಕಡೆಯವ್ರ ಹೊಡೆದು ಸಾಯಿಸ್ಬಿಟ್ರೆ ಯುದ್ಧದಲ್ಲಿ ಅಂತಂದ್ರೆ ಅದಕ್ಕೆ ಕೆಲವು ಸಂಜ್ಞೆಗಳನ್ನ ಕೊಟ್ಟಿದ್ದಂತೆ. ಸಂಜ್ಞೆಗಳು ಅಂದ್ರೆ ಕೆಲವು ಕೋಡ್ ವರ್ಡ್ಸ್ ಗಳನ್ನ ಕೊಟ್ಟಿದ್ರು. ಏನು ಕೋಡ್ ವರ್ಡ್ಸ್ ಅನ್ನ ಕೊಟ್ಟಿದ್ರು ನಮಗ್ ಗೊತ್ತಾಗಲ್ಲ. ವಾದಿರಾಜ ಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ಹೇಳ್ತಾರೆ, ಸಮ್ಯಕ್ ಜ್ಞಾಪಯಂತಿ ಸ್ವಕಟಕ ಮಿತಿ ಸಂಜ್ಞಾಹ. ಕೆಲವು ಸಂಜ್ಞೆಗಳನ್ನ ಕೊಟ್ಟಿದ್ರಂತೆ. ಸಂಜ್ಞೆಗಳು ಅಂದ್ರೆ ಏನು ಗೊತ್ತಾ? ಚೆನ್ನಾಗಿ ಇವರು ನಮ್ಮ ಕಡೆಯವರು ಅಂತ ಗೊತ್ತಾಗತ್ತೆ. ಅವರು ಕೆಲವು ಮಾತಾಡೋದರಿಂದ ಇವರು ನಮ್ಮ ಕಡೆಯವರು ಅಂತ ಗೊತ್ತಾಗತ್ತೆ. ಹಾಗೆ ಗೊತ್ತಾಗಿಸುವಂತದ್ದನ್ನ ಸಂಜ್ಞಾ ಅಂತ ಕರೀತಾರೆ. ಏನು ಸಂಜ್ಞೆ ಅಂದ್ರೆ ಜಯ ಕೃಷ್ಣ, ಜಯ ರಾಮ ಇತ್ಯಾದಿ ಸಂಕೇತನಾಮಾನಿ ಚಕ್ರೇ. ಪಾಂಡವರ ಕಡೆ ಸೈನಿಕರು ಅಂತ ಹೆಂಗ್ ಗೊತ್ತಾಗ್ತಾ ಇತ್ತು ಅಂದ್ರೆ ಅವರು ಪರಸ್ಪರವಾಗಿ ಮಾತಾಡ್ಕೊಳ್ಬೇಕಾದ್ರೆ ಜಯ ಕೃಷ್ಣ ಅಂತ ಇದ್ರಂತೆ, ಜಯ ರಾಮ, ಜಯ ಭೀಮ ಇತ್ಯಾದಿ ಶಬ್ದಗಳಿಂದ, ಜಯ ಕೃಷ್ಣ, ಜಯರಾಮವೇ ಮೊದಲಾದ ಶಬ್ದಗಳಿಂದ ಸಂಕೇತಗಳನ್ನ ಮಾಡಿಕೊಂಡು, ಕೋಡ್ ವರ್ಡ್ಗಳನ್ನ ಮಾಡಿಕೊಂಡು ನಾವು ಪಾಂಡವರ ಕಡೆಯವರು ಅಂತ ಅವ್ರವ್ರು ತಿಳ್ಕೊಂತಾ ಇದ್ರಂತೆ. ಅವರವರಿಗೆ ಅಂತಲೇ ಈಗ ಮಾತಿನಿಂದ ಗೊತ್ತಾಗ್ಬಿಡುತ್ತೆ ಜಯ ಕೃಷ್ಣ, ಜಯರಾಮ ಅಂತ. ದೂರದಲ್ಲಿದ್ದಾರೆ, ಬಾಣ ಬಿಡಬೇಕು, ಯುದ್ಧದ ಕೋಲಾಹಲಗಳು, ಅವಾಗ ಜಯ ಕೃಷ್ಣ, ಜಯರಾಮ, ಜಯ ಭೀಮ ಅಂತಂದ್ರೆ ಯಾರ ಕಿವಿ ಕೇಳಬೇಕು? ಅದಕ್ಕೆ ಏನ್ ಮಾಡ್ತಾನೆ, ಪಾಂಡವರ ಕಡೆಯವರಿಗೆ ಅಂತಲೇ ಅಭಿಜ್ಞಾನವನ್ನ, ಇವ್ರು ನಮ್ಮವರು ಅಂತ ಮಾತಿನಿಂದ ಹೇಗ್ ಗೊತ್ತಾಗತ್ತೆ? ಜಯ ಕೃಷ್ಣ, ಜಯರಾಮ, ಜಯ ಭೀಮ ಇತ್ಯಾದಿ ಸಂಜ್ಞೆಗಳಿಂದ. ಅವ್ರನ್ನ ನೋಡ್ಬಿಟ್ರೆ ಅವ್ರು ಹಾಕೊಂಡ ಆಭರಣಗಳು, ಅದನ್ನ ನೋಡ್ಬಿಟ್ರೆ ಇವರು ಪಾಂಡವರ ಕಡೆಯವರು ಗೊತ್ತಾಗಬೇಕು. ಧರ್ಮರಾಜ ಹಾಗೆ ಮಾಡ್ಬಿಟ್ನಂತ. ಅಭಿಜ್ಞಾನಾನಿ ಸರ್ವೇಶಾಂ ಸಂಜ್ಞಾಶ್ಚ ಆಭರಣಾನಿ ಚ. ಯಾವ ಸಂಜ್ಞೆಗಳನ್ನ ಅಂದ್ರೆ ಬರಹ ಪಲ್ಲವ ಧಾರಣಾದಿ ಚಿಹ್ನಾನಿ. ಈ ನವಿಲು ಗರಿಯನ್ನ ಯಾರು ಸಿಗಿಸಿಕೊಂಡಿರ್ತಾರೆ, ಬರಹ ಪಲ್ಲವ ಧಾರಣ, ಈ ನವಿಲು ಗರಿ ಹಾಕೊಳ್ಳೋದು ಇತ್ಯಾದಿಯಾಗಿ ಎಕ್ಸ್ಕ್ಲೂಸಿವ್ನೆಸ್. ವಾದಿರಾಜ ಸ್ವಾಮಿಗಳು ಬರಹ ಪಲ್ಲವ ಧಾರಣಾದಿ ಚಿಹ್ನಾನಿ ಅಂತ ಹಾಕ್ಬಿಟ್ಟಿದಾರಷ್ಟೇ. ಅದ್ರ ಮೇಲೆ ನಮಗೇನು ಗೊತ್ತಾಗೋದಿಲ್ಲ ಇಲ್ಲಿ. ಇದೇ ಮೊದಲಾಗಿರ್ತಕ್ಕ ಆಭರಣಗಳನ್ನ ಮತ್ತೆ ಇವರು ನಮ್ಮ ಕಡೆಯವರಿಗೆ ಸೇರಿದ್ದಾರೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ಏನೋ ಒಂದು ಸಂಜ್ಞೆಗಳನ್ನ, ಅಭಿಜ್ಞಾನಗಳನ್ನ ಅದೆಲ್ಲವನ್ನ ಕೊಟ್ಟು ಧರ್ಮರಾಜ ಯುದ್ಧಕ್ಕೆ ಎಲ್ಲರನ್ನೂ ಕೂಡ ರೆಡಿ ಮಾಡಿಸಿದ್ದಾನೆ.
ನೋಡಿದ ಯುದ್ಧಕ್ಕೆ ರೆಡಿಯಾಗಿರತಕ್ಕಂತಹ ಪಾಂಡವ ಸೈನ್ಯವನ್ನ ದುರ್ಯೋಧನ ನೋಡಿಬಿಟ್ಟ. ಅವನ್ ನೋಡ್ತಾ ಇದ್ದ ಹಾಗೆ ಅವನ್ ಹೇಗಿದ್ದಾನೆ, ದುರ್ಯೋಧನ ಹೇಗೆ ಬರ್ತಾ ಇದ್ದಾನೆ, ದೊಡ್ಡ ಶ್ವೇತ ಛತ್ರಿ ಅವನ ತಲೆ ಮೇಲಿದೆ. ಅವನ ಸುತ್ತ ನಾನಾ ದೇಶಗಳಿಂದ ಬಂದ ರಾಜರುಗಳು, ಅವನ್ ತಮ್ಮಂದ್ರು, ಸಾವಿರಾರು ಆನೆಗಳ ಮಧ್ಯದಲ್ಲಿ ಗಜ ಸೈನ್ಯದ ಗಜ ಪಡೆಯ ಮಧ್ಯದಲ್ಲಿ ನಿಂತುಕೊಂಡಿದ್ದಾನೆ ದುರ್ಯೋಧನ. ಅವನು ಸಾಮಾನ್ಯ ಅಲ್ಲ, ನಾನು ಯುದ್ಧವನ್ನ ಗೆಲ್ಲಬೇಕು ಅಂತ ನಿಂತವನೇ. ಪೂರ್ವಾಭಿಮುಖವಾಗಿ ಪಶ್ಚಿಮದಲ್ಲಿ ಹೇಗೆ ಒಂದು ವ್ಯೂಹ ನಿರ್ಮಾಣ ಮಾಡಿಕೊಂಡು ಪಾಂಡವ ಸೈನ್ಯ ನಿಂತುಕೊಂಡಿದೆಯೋ ಹಾಗೆ ಪಶ್ಚಿಮಾಭಿಮುಖವಾಗಿ ಪೂರ್ವದಲ್ಲಿ ಕೌರವ ಸೈನ್ಯವನ್ನೂ ಕೂಡ ಒಂದು ವ್ಯೂಹವನ್ನಾಗಿ ನಿರ್ಮಾಣ ಮಾಡಿಸಿ ನಿಲ್ಲಿಸ್ತ. ಯಾವಾಗ ದುರ್ಯೋಧನ ಬಂದದ್ದು ನೋಡಿದ್ರೋ ಅವಾಗ ಪಾಂಡವರ ಕಡೆಯ ಸೈನಿಕರಿಗೆಲ್ಲರಿಗೂ ವಿಚಿತ್ರವಾದಂತಹ ಸಂತೋಷ ಆಯಿತು. ಅವರೆಲ್ಲರೂ ಕೂಡ ಶಂಖಗಳನ್ನ ಊದುಬಿಟ್ರು. ಸಾವಿರ ಸಾವಿರ ಭೇರಿಗಳೆಲ್ಲ ಮೊಳಗಿಬಿಟ್ಟು. ಯಾವಾಗ ಸೈನಿಕರಿಗೆ ಸಂತೋಷ ಆಗಿರೋದು ನೋಡಿದೆ, ಸಾಮಾನ್ಯವಾಗಿ ಸೇನಾಪತಿಗಳು ಸಂತೋಷವಾದಾಗ ಶಂಖ ಊದ್ತಾರೆ, ಇಲ್ಲಿ ಸೈನಿಕರೇ ಶಂಖ ಊದ್ಬಿಟ್ರು. ಯಾವಾಗ ಅನಿಮಿತ್ತವಾಗಿ ದುರ್ಯೋಧನನ್ ನೋಡ್ತಾ ಇದ್ದ ಹಾಗೆ ಯುದ್ಧದಲ್ಲಿ ನಾವು ಗೆಲ್ಲಬೇಕು ಅಂತ ಪಾಂಡವರ ಸೈನ್ಯಕ್ಕೆ ಸಂತೋಷ ಆಗಿ ಶಂಖ ಭೇರಿಗಳ ನಿನಾದ ಮೊಳಗಿ ಆಕಾಶವನ್ನ ತುಂಬಿ ಬಿಡಿತು ಆ ಶಬ್ದಗಳಿಂದ. ಅದನ್ನ ನೋಡಿ ಪಾಂಡವರಿಗೆ ಸಂತೋಷ ಆಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಪರಮಾತ್ಮನ ಮನಸ್ಸಿಗೆ ಸಂತೋಷ ಆಯ್ತಂತ. ಏನ್ರಿ, ದೇವರಿಗೆ ಶಂಖ ಊದ್ಬಿಟ್ಟು ಸಂತೋಷ ಆಗ್ಬೇಕಾ? ನಾರಾಯಣ ಅಂತಂದ್ರೆ ಶಾಸ್ತ್ರ ಆದೇಶ ಮಾಡುತ್ತೆ, ಅವನ ಇಚ್ಛೆಯಂತೆ ಭಗವಂತ ಯಾವ ಭೂಭಾರ ಹರಣಕ್ಕಾಗಿ ಅವತಾರ ಮಾಡಿದನೋ ಅದರ ಭೂಭಾರ ಹರಣದ ಮಾಸ್ ಕೆಲಸ ಇಲ್ಲಿ ಆಗ್ತಾ ಇದೆ. ಆದ್ದರಿಂದ ಭಗವಂತನಿಗೆ ಹರ್ಷ. ತಥೋ ಯೋಧಾನ್ ಹರ್ಷಯಂತೌ ವಾಸುದೇವ ಧನಂಜಯೌ ದಧ್ಮತು ಪುರುಷೌ ವ್ಯಾಘ್ರೌ ದಿವ್ಯೌ ಶಂಖೌ ರಥೇ ಸ್ಥಿತೌ ಪಾಂಚಜನ್ಯಸ್ಯ ನಿರ್ಘೋಷಂ ದೇವದತ್ತಸ್ಯ ಚೋಭಯೋಃ ಶ್ರುತ್ವಾ ಮಹಾಸವಾಹನಾ ಯೋಧಾಃ ಶಕೃನ್ಮೂತ್ರಂ ಪ್ರಸುಸ್ರುವುಃ ಯಥಾ ಸಿಂಹಸ್ಯ ನತತಃ ಸ್ವನಂ ಶುತ್ವೇತರೆ ಮೃಗಾಃ ತ್ರಸೇಯುಃ ತದ್ವದೇವಾಸೀದ್ಧಾರ್ತರಾಷ್ಟ್ರಬಲಂ ತದಾ ಉದತಿಷ್ಠದ್ ರಜೋ ಭೂಮಂ ನ ಪ್ರಾಜ್ಞಾಯತ ಕಿಂಚನ ಅಂತರ್ಧೀಯತ ಚಾದಿತ್ಯಃ ಸೈನ್ಯೇನ ರಜಸಾವೃತಃ ವವರ್ಷಚಾತ್ರ ಪರ್ಜನ್ಯೋ ಮಾಂಸಶೋಣಿತವೃಷ್ಟಿಮಾನ್ ಯುಕ್ಷನ್ ಸರ್ವಾಣ್ಯನೀಕಾನಿ ತದದ್ಭುತಮಿವಾಭವತ್ ವಾಯುಸ್ತತಃ ಪ್ರಾದುರಭೂನ್ನೀಚೈಃ ಶರ್ಕರಕರ್ಷಣಃ ವಿನಿಘ್ನಂತಾನ್ಯನೀಕಾನಿ ವಿಧಮಂಶ್ಚೈವ ತದ್ರಜಃ ಉಭೇ ಸೇನೆ ತದಾ ರಾಜನ್ ಯುದ್ಧಾಯ ಮುದಿತೆ ಭೃಶಂ ಕುರುಕ್ಷೇತ್ರೇ ಸ್ಥಿತೆ ಯತ್ತೆ ಸಾಗರ ಕ್ಷುಭಿತೋಪಮೇ ತಯೋಸ್ತು ಸೇನಯೋರಾಸೀದದ್ಭುತಃ ಸ ಸಮಾಗಮಃ ಯುಗಾಂತೆ ಸಮನುಪ್ರಾಪ್ತೆ ದ್ವಯೋಃ ಸಾಗರಯೋರಿವ ಶೂನ್ಯಾಸೀತ್ ಪೃಥಿವೀ ಸರ್ವಾ ಬಾಲವೃದ್ಧಾವಶೇಷಿತಾ ತೇನ ಸೇನಾ ಸಮೂಹೇನ ಸಮಾನೀತೇನ ಕೌರವೈಃ ಸಮಂತಾನ್ನಾಗಕಲ್ಪೇನ ಗರ್ಜಮಾನೇವ ಸರ್ವಶಃ ತತಸ್ತೆ ಸಮಯಂ ಚಕ್ರುಃ ಕುರು ಪಾಂಡವ ಸೋಮಕಾಃ ಧರ್ಮಾಂಶ್ಚ ಸ್ಥಾಪಯಾಮಾಸುಃ ಯುದ್ಧಾನಾಂ ಭರತರ್ಷಭ ನಿವೃತ್ತೆ ಚೈವ ನೋ ಯುದ್ಧೇ ಪ್ರೀತಿಶ್ಚ ಸ್ಯಾತ್ ಪರಸ್ಪರಂ ಯಥಾ ಪುರಂ ಯಥಾ ಯೋಗ್ಯಂ ನ ಚ ಸ್ಯಾಚ್ಛಲನಂ ಪುನಃ ವಾಚಾ ಯುದ್ಧೇ ಪ್ರವೃತ್ತೋ ನೋ ವಾಚೈವ ಪ್ರತಿಯೋಧನಂ ನಿಷ್ಕ್ರಾಂತಃ ಪೃತರಾ ಮಧ್ಯಾನ್ನ ಹಂತವ್ಯಃ ಕಥಂಚನ ರಥೀಚರಥಿನಾ ಯೋಧ್ಯ ಗಜೇನ ಗಜಧೂರ್ಗತಃ ಅಶ್ವೇನಾಶ್ವೀ ಪದಾತಿಶ್ಚ ಪದಾತೇನೈವ ಭಾರತ ಯಥಾ ಯೋಗ್ಯಂ ಯಥಾ ವೀರ್ಯಂ ಯಥೋತ್ಸಾಹಂ ಯಥಾ ವಯಃ ಸಮಾಭಾಷ್ಯ ಪ್ರಹರ್ತವ್ಯಂ ನ ವಿಶ್ವಸ್ತೇನ ವಿಹ್ವಲೆ ಪರೇಣ ಸಹ ಸಂಯುಕ್ತಃ ಪ್ರಮತ್ತೋ ವಿಮುಖಸ್ತಥಾ ಕ್ಷೀಣಶಸ್ತ್ರೋ ವಿವರ್ಮಾ ಚ ನ ಹಂತವ್ಯಃ ಕಥಂಚನ ನ ಸೂತೇಷು ನ ಧುರ್ಯೇಷು ನ ಚ ಶಸ್ತ್ರೋಪಯಾಪನಾಯಿಷು
ನಭೇರಿ ಶಂಖವಾದೇಶು ಪ್ರಹರ್ತವ್ಯಂ ಕಥಂಚನ ಏವಂ ತೇ ಸಮಯಂ ಕೃತ್ವಾ ಕುರು ಪಾಂಡವ ಸೋಮಕಾಃ ವಿಸ್ಮಯಂ ಪರಮಂ ಜಗ್ಮುಃ ಪ್ರೇಕ್ಷಮಾಣಾಃ ಪರಸ್ಪರಂ ನಿವಿಶ್ಯ ಚ ಮಹಾತ್ಮಾನಸ್ತತಸ್ತೆ ಪುರುಷರ್ಷಭಾಃ ಹೃಷ್ಟರೂಪಾ ಸುಮನಸೋ ಬಭೂವುಃ ಸಹಸೈನಿಕಾಃ. ಚೆನ್ನಾಗಿದೆ. ಅವರೆಲ್ಲ ಏನ್ ಮಾಡ್ತಾರೆ, ತನ್ನ ಸೈನಿಕರಿಗೆಲ್ಲ ಸಂತೋಷ ಆಗಿರೋದನ್ನ ನೋಡಿದಂತಹ ಕೃಷ್ಣ ಮತ್ತು ಅರ್ಜುನರಿಬ್ಬರು ಕೂಡ ತನ್ನ ಎಲ್ಲ 7 ಅಕ್ಷೋಹಿಣಿ ಸೈನ್ಯಕ್ಕೆ ಸಂತೋಷವನ್ನ ಕೊಡ್ತಾ ಅವರು ರಥದಲ್ಲಿ ಕೂತುಕೊಂಡು ತಮ್ಮ ದಿವ್ಯವಾದಂತಹ ಶಂಖವನ್ನ ಊದ್ತಾರೆ. ಕೃಷ್ಣದೇವರ ಪಾಂಚಜನ್ಯ ಶಂಖ, ಅರ್ಜುನನ ದೇವದತ್ತ ಶಂಖ. ಆ ಎರಡೂ ಶಂಖದ ನಾದವನ್ನ ಕೇಳಿ, ಶಂಖದ ಘೋಷವನ್ನ ಕೇಳ್ತಾ ಇದ್ದ ಹಾಗೆ ಕೌರವ ಸೈನಿಕರಲ್ಲಿದ್ದಂತಹ ಆನೆ ಕುದುರೆಗಳು, ಕೌರವ ಸೈನಿಕರು ಒಟ್ಟೊಟ್ಟಿಗೆ ಮಲಮೂತ್ರಗಳನ್ನ ಮಾಡ್ಕೊಂಡ್ರಂತೆ ಭಯದಿಂದ. ಆ ಪಾಂಚಜನ್ಯದ ನಿನಾದ, ದೇವದತ್ತ ಶಂಖದ ಘೋಷ, ಆ ಶಂಖ ಧ್ವನಿಯನ್ನ ಕೇಳ್ತಾ ಇದ್ದ ಹಾಗೆ ಕೌರವ ಸೈನ್ಯದ ಪ್ರತಿಯೊಬ್ಬರಿಗೂ, ಆನೆ ಕುದುರೆಗಳಿಗೆ, ಹೇಸರಕತ್ತೆಗಳಿಗೆ, ಮನುಷ್ಯರಿಗೆ ಒಟ್ಟೊಟ್ಟಿಗೆ ಮಲಮೂತ್ರ ಆಗ್ಬಿಡ್ತಂತೆ. ಹಾಗೆ ಜೋರಾಗಿ ಶಬ್ದ ಮಾಡುವ ಸಿಂಹವನ್ನ ನೋಡ್ತಾ ಇದ್ದ ಹಾಗೆ, ಸಿಂಹದ ಶಬ್ದವನ್ನ ಕೇಳ್ತಾ ಇದ್ದ ಹಾಗೆ ಕಾಡಲ್ಲಿರೋ ಬೇರೆ ಪ್ರಾಣಿಗಳೆಲ್ಲ ಹೆದರ್ಕೊಂಡು ಓಡಿಬಿಡುತ್ತೋ ಹಾಗೆ ಕೃಷ್ಣಾರ್ಜುನರ ಶಂಖ ನಿನಾದವನ್ನ ಕೇಳಿ ಕೌರವ ಸೈನ್ಯ ನಡುಗು ಹೋಯ್ತು. ತತ್ಕ್ಷಣಕ್ಕೆ ಗಾಳಿ ಬೀಸಿ ಭೂಮಿಯಲ್ಲಿದ್ದ ಧೂಳು ಮೇಲಕ್ಕೆದ್ದು ಬಿಡ್ತು. ಸೂರ್ಯನೇ ಕಾಣ್ತಾ ಇಲ್ಲ. ಸೂರ್ಯನೇ ಕಾಣ್ತಾ ಇಲ್ಲ ಅಂದ್ರೆ ಒಂದು ರೀತಿ ಕತ್ತಲಾದಂತೆ ಆಯ್ತು, ಬೇರೆ ಏನೂ ಇಲ್ದಾಗ ಆಗ್ಬಿಡ್ತು. ತತ್ಕ್ಷಣಕ್ಕೆ ಮಳೆ ಬಂತಂತೆ. ಸ್ವಲ್ಪ ಹೊತ್ತು ಮಾಂಸದ ಮಳೆ, ರಕ್ತದ ಮಳೆ. ನೀವೆಲ್ಲ ಇನ್ನು ಮೇಲೆ ಯುದ್ಧ ಮಾಡ್ತಾ ಮೈ ತುಂಬಾ ರಕ್ತ ಮಾಂಸಗಳನ್ನ ಮೆತ್ತುಕೊಂಡು ಬಿಡ್ತೀರಿ. ಬೇರೆಯವ ನಿಮ್ಮ ಶತ್ರುವಿನ ರಕ್ತ ನಿಮ್ಮ ಮೈ ಮೇಲೆ ಬೀಳುತ್ತೆ, ಶತ್ರುವಿನ ಮಾಂಸಗಳು ನಿಮ್ಮ ಮೈಗೆ ಅಂಟಿಕೊಳ್ಳುತ್ತೆ ಅನ್ನೋದನ್ನ ಭಯಂಕರವಾದ ದಾರುಣವಾದ ಯುದ್ಧವನ್ನ ಸೂಚನೆ ಮಾಡ್ತಾ ಪರ್ಜನ್ಯ ದೇವರು ಮಾಂಸ ರಕ್ತಗಳ ಮಳೆಯನ್ನ ಸುರಿಸಿಬಿಟ್ರು. ಅದ್ಭುತ ಅಂತೆ. ಮಾಂಸದ ಮಳೆ, ರಕ್ತದ ಮಳೆ ಬರೋದ್ ಕೇಳೇ ಇಲ್ಲ ಇಲ್ಲಿ ತನಕ. ಈಗ ನೋಡಿ, ಮಹಾನಾಶ ಉಂಟಾಗತ್ತೆ, ಸರ್ವನಾಶವಾಗ್ತಾ ಇದೆ. ಅದನ್ನ ಇಂಡಿಕೇಟ್ ಮಾಡುವಂತೆ ಪರ್ಜನ್ಯ ಮಾಂಸ ರಕ್ತಗಳ ಮಳೆ ಸುರಿಸಿಬಿಟ್ಟ. ಗಾಳಿ ಬಂದ್ಬಿಡ್ತಂತೆ ಮೇಲಿಂದ. ಅಂದ್ರೆ ಅಪ್ಪರ್ ಸೈಡ್ ನಲ್ಲಿ ಗಾಳಿ ಇಲ್ಲ, ಬಿಲೋ ಗ್ರೌಂಡ್ ಲೆವೆಲ್ ಗಾಳಿ ಬೀಸ್ತಾ ಇದೆ. ಗ್ರೌಂಡ್ ಲೆವೆಲ್ ಗಾಳಿ ಬೀಸ್ತು ಅಂತಂದ್ರೆ ಭೂಮಿಯಲ್ಲಿದ್ದ ಮರಳುಗಳೆಲ್ಲ ಮೇಲೆ ಹಾರತ್ತೆ ಅಂತ ಅರ್ಥ. ಮರಳಿನ ಕಣಗಳು ಅಲ್ವಾ, ಗಾಳಿ ಬೀಸಿ ಕಣ್ಣಿಗೆ ಧೂಳು ಬಿದ್ರೆ ಹಾಗೆ ಹಿಂಸೆ ಆಗತ್ತೆ. ಹಾಗೆ ಗಾಳಿ ವಿಚಿತ್ರವಾಗಿ ಬೀಸಿ ಮರಳಿನ ಕಣಗಳೆಲ್ಲ ಮೇಲೆತ್ತಿ ಬಿಡ್ತಂತೆ. ಎಲ್ಲ ಸೈನಿಕರ ಕಣ್ಣುಗಳ ಮೇಲೆ, ಮೈ ಮೇಲೆ, ತಲೆ ಮೇಲೆ ಆ ಮರಳಿನ ಕಣ ಬಿದ್ದು ಸುರಿತಾ ಇದೆ. ಇಂತಹ ವಿಚಿತ್ರವಾದ ವಾತಾವರಣ. ಕೋಲಾಹಲಗೊಂಡಂತಹ, ಸುನಾಮಿಗಳು ಬಂದಂತಹ 2 ಸಮುದ್ರಗಳು ಹೇಗಿರುತ್ತೆ ಹಾಗೆ ಇತ್ತು ಕೌರವ ಪಾಂಡವ ಸೈನ್ಯ. ಎಲ್ಲರೂ ಸಂತೋಷವಾಗಿದ್ದಾರೆ. ಪ್ರಳಯ ಕಾಲವಾಗುವಾಗ 2 ಸಮುದ್ರಗಳು ಹೇಗೆ ಸಂಗಮ ಆಗುತ್ತೆ ಹಾಗಿತ್ತು ಕುರುಪಾಂಡವ ಸೈನ್ಯಗಳ ಸಮಾಗಮದ ವೈಭವ. ಅವಾಗಲೇ ನಿರೂಪಣೆ ಮಾಡಿದ ಹಾಗೆ 2 ಭೂಮಿ, ಬರೇ ವೃದ್ಧರು, ಬಾಲಕರು, ಹೆಣ್ಣು ಮಕ್ಕಳಿರತಕ್ಕಂತ ಭೂಮಿ ಒಂದು, ಆನೆ ಕುದುರೆ ಸೈನಿಕರಿರತಕ್ಕಂತ ಭೂಮಿ ಒಂದು. ಆ ತರ ಆಗೋಯ್ತು. ಇಡೀ ಭೂಮಿನೇ ಶೂನ್ಯ ಆಗ್ಬಿಡ್ತಂತೆ, ಏನು ಇಲ್ದಾಗಿತ್ತು. ಇಂಥ ಸಂದರ್ಭದಲ್ಲಿ ಈ ಕುರುಪಾಂಡವರಿಬ್ಬರು ಯುದ್ಧ ಮಾಡ್ಬೇಕಲ್ಲ, ಅದಕ್ಕೆ ಯುದ್ಧ ಧರ್ಮ ಅಂತಿರತ್ತೆ. ಸುಮ್ನೆ ಯುದ್ಧ ಮಾಡೋದಲ್ಲ.
ಅದಕ್ಕೊಂದು ಯುದ್ಧ ಧರ್ಮ ಅಂತ ಇರುತ್ತೆ. ಯುದ್ಧ ಧರ್ಮ ಅಂತಂದ್ರೆ ಏನು? ಏನ್ ಮಾಡ್ಬೇಕು ಅಂತ, ಯುದ್ಧವನ್ನ ಹೇಗ್ ಮಾಡಿ, ಸುಮ್ನೆ ನೀನ್ ನನಗ್ ಹೊಡಿ ನಾನ್ ನಿನಗ್ ಹೊಡಿತೀನಿ ಅಂತ ಅನ್ನೋದಲ್ಲ. ಅದಕ್ಕೊಂದು ನಿಬಂಧನೆಗಳನ್ನ ಮಾಡ್ಕೊಂಡ್ರು, ಅದಕ್ಕೊಂದು ನಿಯಮಗಳನ್ನ ಇಟ್ಕೊಂಡ್ರು, ಕೆಲವು ರೂಲ್ಸ್ ಗಳನ್ನ ಮಾಡ್ಕೊಂಡ್ರು ಅವರೇ. ನೋಡಿ, ಧರ್ಮಯುದ್ಧ ಅಂದ್ರೆ ಇದೆ. ಈ ಧರ್ಮಯುದ್ಧ ಕೆಲವು ಕಡೆ ಉಲ್ಲಂಘನೆ, ರಾತ್ರಿ ಯುದ್ಧ ಎಲ್ಲ ಆಗತ್ತೆ, ಸೂರ್ಯಾಸ್ತ ಆಗೋ ತನಕ ಮಾತ್ರ ಯುದ್ಧ ಅಂತ ನಿಯಮ. ಏನ್ ನಿಯಮ ಮಾಡ್ಕೊಂಡ್ರು? ಯುದ್ಧ ಧರ್ಮಗಳನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡ್ರು ಅಂತಾರಲ್ಲ, ಯಾವುದು ಆ ಯುದ್ಧ ಧರ್ಮ? ಹೇಳ್ತಾರೆ, ಯುದ್ಧ ಮುಗಿದ ಮೇಲೆ ಎರಡು ಪಾರ್ಟಿಯವರು ಫ್ರೆಂಡ್ಸ್ ಆಗಿರ್ಬೇಕು. ಇದು ನೋಡಿ ವಿಚಿತ್ರವಾದಂತಹ ಧರ್ಮ ಇದು, ಎಲ್ಲೂ ಕೇಳಿಲ್ಲ ಈ ತರದ್ದು. ಯುದ್ಧ ಮುಗಿದ ಮೇಲೆ, ಒನ್ಸ್ ಅವತ್ತಿನ ಯುದ್ಧ ಮುಗಿದ ಮೇಲೆ ಎಲ್ಲರೂ ಫ್ರೆಂಡ್ಸ್ ಆಗಿರ್ಬೇಕು, ದ್ವೇಷದಿಂದ ಹೊಡೆಯುವಂಥದ್ದಲ್ಲ. ರಾತ್ರಿ ಯಾರಿಗೂ ಮೋಸ ಮಾಡಬಾರದು. ನಚಸ್ಯ ಛಲನಂ ಪುನಃ. ಬೆಳಗ್ಗೆ ನೋಡಿ ಯುದ್ಧ ಮಾಡ್ಬೇಕಾದ್ರೆ ನಂಗೆ ಚೆನ್ನಾಗಿ ಹೊಡೆದ, ರಾತ್ರಿ ನೋಡ್ಕೊಂತೀನಿ ಇವನ್ನ ಅಂತ ಹೇಳಿ ರಾತ್ರಿ ಅವನು ಊಟ ಮಾಡ್ತಾ ಇರುವಾಗ ಹೋಗಿ ತಲೆ ಹೊಡೆದು ಬಂದ್ಬಿಡೋದು, ಎದೆ ಹೊಡೆಯೋದು, ಕೊಂದು ಬಿಡೋದು ಮಾಡಬಾರದು. ಮೋಸ ಇಲ್ಲ. ಯುದ್ಧ ಮುಗಿದು ಶಂಖನಾದ ಆಗತ್ತೆ, ಇವತ್ತಿನ ಯುದ್ಧ ಮುಗೀತು ಅಂತ. ಮುಗಿಸ್ಕೊಂಡು ಅವರವರ ಶಿಬಿರಗಳಿಗೆ ಹೋಗ್ತಾ ಇದ್ದಾಗ ಎಲ್ಲಾ ಫ್ರೆಂಡ್ಸ್ ಗಳಾಗಿದ್ ಬಿಡ್ಬೇಕು, ನಗ್ನಗ್ತಾ ಮಾತಾಡ್ತಾ ಒಟ್ಟಿಗೆ ಊಟ ಮಾಡ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಇರ್ಬೇಕು. ಯುದ್ಧ ಮತ್ತೆ ಗಲಾಟೆ ಮಾಡಬಾರ್ದು. ಒಬ್ಬ ಹೇಳ್ತಾನೆ, ಮಾತಿಂದ ಯುದ್ಧ ಶುರು. ನಿನ್ ಹಣೆ ಬರ ನಂಗೆಲ್ಲ ಗೊತ್ತಿದೆ ಕಣ್, ಕೂತ್ಕೊಳ್ಳಲಿ, ನೀನ್ ಯಾವನು, ನೀನ್ ಎಂಥವನು ಅಂತೆಲ್ಲ ಅವನು ಮಾತಿಂದ ಬೈತಾ ಇದ್ದಾನೆ ಅಂತಂದ್ರೆ ಅಪೋಸಿಟ್ ಪಾರ್ಟಿ ಮಾತಿಂದಾನೆ ಯುದ್ಧ, ಅದನ್ನು ವಾಗ್ಯುದ್ಧ ಅಂತ ಕರೀತಾರೆ. ಇವ್ರ ನಿಬಂಧನೆಗಳು ಹೇಗಿದೆ ನೋಡಿ. ಅವನು ಮಾತಾಡ್ತಾ ಇದ್ದಾನೆ ಅಂದ್ರೆ ನೀನು ಮಾತಲ್ಲೇ ಆಡ್ಬೇಕು. ಮಾತಾಡುವವನ ಜೊತೆಯಲ್ಲಿ ಶಸ್ತ್ರಗಳನ್ನ ಪ್ರಯೋಗ ಮಾಡಿ ಕೊಂದು ಬಿಡಬಾರದು. ಎರಡನೇದು ಅಂದ್ರೆ ಫ್ರೆಂಡ್ಶಿಪ್ ಇರಬೇಕು. ಅಂದ್ರೆ ನೀವು ನಿಮ್ಮ ನಿಮ್ಮ ಯೋಗ್ಯತಾನುಗುಣವಾಗಿ ನೀವೆಲ್ಲ ಹೇಗೆ ಫ್ರೆಂಡ್ಸ್ ಆಗಿದ್ರು ಹಾಗೆ ಫ್ರೆಂಡ್ಸ್ ಆಗಿರ್ಬೇಕು. ಯುದ್ಧ ಆದ್ಮೇಲೆ ಸಾಯಂಕಾಲ ಮೋಸ ಮಾಡಬಾರದು, ಅದೆರಡನೇ ನಿಬಂಧನೆ. ಮೂರನೇದೇನು? ಮಾತಿಂದ ಯುದ್ಧ ಶುರುವಾದ್ರೆ ಮಾತಿನ ಯುದ್ಧವನ್ನೇ ಮಾಡಬೇಕು, ಶಸ್ತ್ರ ಯುದ್ಧ ಅಲ್ಲ. ಒಬ್ಬ ಸೈನ್ಯದ ಗುಂಪಿಂದ ಹೊರ ಹೊಟ್ಟೋಗ್ತಾನೆ, ಏನೋ ಸುಸ್ತಾಯ್ತೋ ಏನ್ ಕತೆನೋ ಗೊತ್ತಿಲ್ಲ, ಹೊರಗೆ ಯಾರು ಬರ್ತಾರೆ ಅವನನ್ನು ಹೊಡಿಬಾರ್ದು. ರಥದಲ್ಲಿ ಕೂತವನ ಜೊತೆಯಲ್ಲೇ ಯುದ್ಧ ಮಾಡಬೇಕು. ಆನೆ ಮೇಲೆ ಕೂತವ್ರ ಜೊತೆನೆ ಯುದ್ಧ ಮಾಡಬೇಕು. ಕುದುರೆ ಮೇಲೆ ಕೂತವ್ರ ಜೊತೆನಲ್ಲೇ. ಸಾಮಾನ್ಯ ಪದಾತಿ ಸೈನಿಕ ಇರ್ತಾನಲ್ಲ, ಅವನು ಸೈನಿಕನ ಜೊತೆಯಲ್ಲೇ ಯುದ್ಧ ಮಾಡಬೇಕು. ಆನೆ ಮೇಲೆ ಕೂತವನು ಒಂಟೆ ಮೇಲೆ ಎರ್ರಾ ಬಿರ್ರಿ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ. ಇದಕ್ಕೆಲ್ಲ ಕೆಲವು ಅಪವಾದಗಳು ದೃಷ್ಟಾಂತ ಬರುತ್ತೆ ಮುಂದಕ್ಕೆ, ಅದನ್ನ ನೋಡೋಣ ಮುಂದೆ ಬರುವಾಗ. ಯಥಾಯೋಗಂ, ಅವರವರ ಯೋಗ್ಯತೆಗನುಗುಣವಾಗಿ, ಅವರವರ ಶಕ್ತಿಗನುಗುಣವಾಗಿ, ಅವರವರ ಉತ್ಸಾಹಕ್ಕನುಗುಣವಾಗಿ, ಅವರವರ ವಯಸ್ಸಿಗನುಗುಣವಾಗಿ, ಅವರ ಹೆಸರನ್ನು ಭೀಮ ಬಾರೋ ಇಲ್ಲಿ, ದುರ್ಯೋಧನ, ಅವರ ಹೆಸರನ್ನ ಹೇಳಿ ಹೊಡಿಬೇಕು. ಇವನ್ ಬಿಡಪ್ಪ, ನನ್ನ ಮೇಲೆ ಯಾವತ್ತೂ ಅಸ್ತ್ರವನ್ನ ಪ್ರಯೋಗ ಮಾಡೋದೇ ಇಲ್ಲ, ನನ್ನ ನೀವನ್ ಹೊಡೆಯೋದೇ ಇಲ್ಲ ಅಂತ ಯಾರು ವಿಶ್ವಾಸ ಮಾಡ್ತಾರೆ ಅವನ ಮೇಲೆ ಹೊಡಿಬಾರದು. ಮೊದಲೇ ಯಾವುದೋ ಬಿಲ್ಲೋ ಬಾಣದ್ದೋ ಏಟು ತಿನ್ಕೊಂಡು ನೆಲಗಳ ಮೇಲೆ ಬಿದ್ದು ಒದ್ದಾಡ್ತಾ ಇರ್ತಾನೆ. ಎಂತ ನೋಡಿ ಧರ್ಮಯುದ್ಧದ ಪ್ರಕಾರ ಹೇಗಿದೆ ನೋಡಿ. ನನ್ನ ನೀವನ್ ಹೊಡೆಯಲ್ಲ ಅಂತ ಕನ್ಫರ್ಮ್ ಇದೆ ಅಂತ ಯಾರು ವಿಶ್ವಾಸ ಇಟ್ಟಿರ್ತಾನೆ, ನಂಬಿಕೆ ಇಟ್ಟಿರ್ತಾನೆ, ಅವನ ಮೇಲೆ ಯಾವತ್ತೂ ಹೊಡಿಬಾರದು. ಪಾಪ ಯಾವನೋ ಏಟ್ ತಿನ್ಕೊಂಡು ಕೆಳಗ್ ಬಿದ್ದಿದ್ದಾನೆ, ಬಿದ್ದು ಒದ್ದಾಡ್ತಾ ಇದ್ದಾನೆ, ನಾವ್ ಇಕ್ವಲೆ ಅವನ ಮೇಲೆ ಇನ್ನೊಂದ್ಸಲ ಶಸ್ತ್ರ ಹೊಡೆದು ಸಾಯಿಸ್ಬಿಡ್ಬಾರ್ದು ಅವನ್ನ. ಅಲ್ಲೆಲ್ಲೋ ಇಬ್ರು ಯುದ್ಧ ಮಾಡ್ತಾ ಇದ್ದಾರೆ, ಇಬ್ಬರ ನಡುವೆ ಮೂರನೇ ಅವನ ಸೇರಿ ಹೊಡಿಬಾರ್ದು. ಏನೋ ತಪ್ಪು ಮಾಡ್ತಾ ಇದ್ದಾನೆ, ಅವನನ್ನು ಹೊಡಿಬಾರ್ದು. ಇವತ್ತು ಯಾಕೋ ನಂಗೆ ಸಾಕಾಗಿದೆ ಅಂತ ಯುದ್ಧ ಭೂಮಿಯನ್ನು ಬಿಟ್ಟು ವಾಪಸ್ ಹೋಗ್ತಾ ಇರ್ತಾನೆ, ಅವನನ್ನು ಹೊಡಿಬಾರ್ದು. ಕೈಯಲ್ಲಿರುವಂತಹ ಶಸ್ತ್ರ ಕೆಳಗೆ ಬಿದ್ದೋಗಿದೆ, ಅವನನ್ನು ಹೊಡಿಬಾರ್ದು. ಕವಚ ಕಿತ್ತು ಕೆಳಗೆ ಬಿದ್ದಿದೆ,
ಅವನನ್ನು ಹೊಡಿಬಾರದು. ಧರ್ಮಯುದ್ಧ ಅನ್ನೋದು ಹೇಗಿರ್ಬೇಕು ನೋಡಿ, ಯುದ್ಧವೂ ಧರ್ಮದಲ್ಲಿದೆ. ಹಾಗಾದಾಗ ಮಾತ್ರ ಒಬ್ಬೊಬ್ಬ ಪದಾತಿಯನ್ನ, ಒಂದು ಆನೆಯನ್ನ, ಒಂದು ಕುದುರೆಯನ್ನ ಕೊಂದ್ರೆ ಇಂತಿಂಥ ಯಾಗ ಮಾಡಿದ ಫಲ ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಪಾಪ ಅಸ್ತ್ರಶಸ್ತ್ರಗಳನ್ನ ಕೆಳಗೆ ಬೀಳಿಸ್ಕೊಂಡವನ್ನ, ಕೌಚ ಬಿದ್ದವನ್ನ ಯುದ್ಧ ಮಾಡಿ ಕೊಂದು ಬಿಟ್ರೆ ಅಧರ್ಮ ಆಗತ್ತಲ್ಲ, ನರಕ ಪ್ರಾಪ್ತಿ ಮಾಡಬಾರದು ಅಂತ. ರಥವನ್ನ ಓಡಿಸ್ತಾ ಇರ್ತಾರೆ ಸಾರಥಿಗಳು, ಅವ್ರನ್ನ ಹೊಡಿಬಾರದಂತೆ. ಅದಾದ್ಮೇಲೆ ಕೆಲವರ ಯುದ್ಧದಲ್ಲಿ ಕೆಲಸ ಮಾಡುವಂತವ್ರು ಬಂದಿರ್ತಾರೆ ಅಲ್ವಾ, ಈ ಶಸ್ತ್ರಗಳು, ಬಾಣಗಳು ಅದು ಇದೆಲ್ಲ ಖಾಲಿ ಆಗ್ತಿರತ್ತಲ್ಲ, ಅದನ್ನ ಅವರು ಸಪ್ಲೈ ಮಾಡುವಂತ ಕೆಲಸ ಮಾಡ್ತಿರ್ತಾರೆ, ಅವ್ರನ್ನ ಹೊಡಿಬಾರ್ದು, ಸಪ್ಲೈಯರ್ಸ್ ಹೊಡಿಬಾರದಂತೆ. ಈ ಯುದ್ಧದಲ್ಲಿ ಈ ಶಂಖಗಳನ್ನ ಊದ್ತಾ ಉತ್ಸಾಹ ಬರಲಿ ಅಂತ ಶಂಖ, ದುಂದುಬಿ, ಭೇರಿ ಹೊಡಿತಾ ಇರ್ತಾರಲ್ಲ, ವಾದ್ಯಗಳನ್ನ ಯಾರು ಹೊಡಿತಾ ಇರ್ತಾರೆ ಅವ್ರ ಮೇಲೆ ಅಸ್ತ್ರ ಪ್ರಯೋಗ ಮಾಡಬಾರ್ದು. ಹೀಗೆ ಯಥಾಶಕ್ತಿ, ಯಥಾ ಪರಾಕ್ರಮ, ಯಥೋ ಉತ್ಸಾಹ, ಯಥಾ ವಯಸ್ಸು, ಅದಕ್ಕನುಗುಣವಾಗಿ ಯುದ್ಧವನ್ನ ಮಾಡಬೇಕಷ್ಟೇ ಹೊರತು ಮೋಸವನ್ನ ಮಾಡಬಾರದು. ಇದು ನಿಯಮಗಳವರೆಲ್ಲ ಹಾಕೊಂಡಿದ್ದು. ಈ ನಿಯಮಗಳಿಗನುಗುಣವಾಗಿ ಯುದ್ಧ ಮಾಡಬೇಕು ಅಂತ ಅವರೆಲ್ಲರೂ ಪ್ರಾಮಿಸ್, ಪ್ರತಿಮೆಗಳನ್ನ, ಪ್ರಮಾಣಗಳನ್ನ, ನಿಯಮ ನಿಬಂಧನೆಗಳನ್ನ ಮಾಡಿಕೊಂಡು ಒಬ್ಬರನ್ನೊಬ್ರನ್ನ ನೋಡ್ಕೊಂಡ್ರಂತೆ ಹೇಗೆ ಯುದ್ಧ ಮಾಡಬೇಕು ಅಂತ. ಸೋಮಕರಿಗೆ ಕೌರವರು, ಪಾಂಡವರು ಪರಸ್ಪರ ಒಬ್ಬರೊಬ್ಬರ ಮುಖ ನೋಡ್ತಾ ಸಂತೋಷವಾಗಿ ಹೋಯ್ತು. ಹೀಗೆ ನಿಬಂಧನೆಗಳನ್ನ, ರೂಲ್ಸ್ ಗಳನ್ನ ಮಾಡಿಕೊಂಡ ಕುರುಪಾಂಡವ ಸೋಮಕರೆಲ್ಲ ಶುದ್ಧವಾದ ಮನಸ್ಸಿಂದ ಕೂಡಿ ನಾವೇ ಯುದ್ಧ ಗೆಲ್ಲಬೇಕು ಅಂತ ಅನುಸಂಧಾನ ಮಾಡ್ಕೊಳ್ತಾ ಕುರುಕ್ಷೇತ್ರ ಪ್ರವೇಶ ಮಾಡಿದರು. ತತಃ ಪೂರ್ವ ಪರೇ ಸಂಧ್ಯೆ ಸಮೀಕ್ಷ ಭಗವಾನ್ ಋಷಿ ಸರ್ವವೇದ ವಿದಾಂ ಶ್ರೇಷ್ಠೋ ವ್ಯಾಸ ಸತ್ಯವತಿ ಸುತಃ ಭವಿಷ್ಯತಿ ರಣೇ ಘೋರೆ ಭರತಾನಾಂ ಪಿತಾಮಹ ಪ್ರತ್ಯಕ್ಷದರ್ಶಿ ಭಗವಾನ್ ಭೂತ ಭವ್ಯ ಭವಿಷ್ಯವಿತ್ ವೈಚಿತ್ರವೀರ್ಯಂ ರಾಜಾನಂ ಸರಹಸ್ಯಂ ಬ್ರವೀದಿದಂ ಶೋಚಂತಮಾರ್ತಂ ಧ್ಯಾಯಂತಂ ಪುತ್ರಾಣಾಮನಯಂ ಸದಾ. ತತಃ ಪೂರ್ವಾಪರೇ ಸಂಧ್ಯೆ, ಇದು ಕುರುಕ್ಷೇತ್ರದಲ್ಲಿ ಈ ವ್ಯಾಪಾರ ಆಗ್ತಾ ಇರೋ ಸಂದರ್ಭದಲ್ಲಿ ಈ ಕಡೆ ಇಲ್ಲಿ ಹಸ್ತಿನಾವತಿಯಲ್ಲಿ ಸರ್ವವೇದ ವಿದಾಂ ಶ್ರೇಷ್ಠ, ಎಲ್ಲ ವೇದಗಳನ್ನ ತಿಳಿದ ಮಹಾನುಭಾವರಿಗಿಂತ ಉತ್ತಮೋತ್ತಮವಾಗಿ ವೇದಗಳನ್ನ ತಿಳಿದವನು. ಎಂಥ ಮಾತು ನೋಡಿ, ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು ಈಗ್ಲೇ ಅಂದ್ಬಿಟ್ರು. ವೇದ ವಿದೇವ ಚಾಹಂ, ವೇದಾರ್ಥಗಳನ್ನ ಬ್ರಹ್ಮಾದಿ ಲಕ್ಷ್ಮಿಗಿಂತಲೂ ಚೆನ್ನಾಗಿ ತಿಳಿದವನು ನಾನೇ ಅಂತಾರೆ. ಅಂತಹ ಸತ್ಯವತೀ ದೇವಿಯ ಮಕ್ಕಳಾದಂತಹ ಸರ್ವೋತ್ತಮ ನಾರಾಯಣನ ಅವತಾರಭೂತರಾದಂತಹ ವೇದವ್ಯಾಸ ದೇವರು ಎರಡೂ ಸಂಧ್ಯಾಕಾಲಗಳನ್ನ ನೋಡ್ತಾರೆ. ಆ ಎರಡೂ ಸಂಧ್ಯಾಕಾಲಗಳನ್ನ ಗಮನಿಸಿ ಅಲ್ಲಿದ್ದ ಶಕುನಗಳನ್ನ ನೋಡಿ ಮಾತಾಡ್ತಾರೆ. ಯಾರು ವೇದವ್ಯಾಸ ದೇವರು? ಇವ್ರಿಗೆಲ್ಲರಿಗೂ ತಾತ, ಕುರುಪಾಂಡವರಿಗೆ ಪಿತಾಮಹ, ತಾತ ವೇದವ್ಯಾಸ ದೇವರು. ಎಲ್ಲವನ್ನೂ ಪ್ರತ್ಯಕ್ಷವಾಗಿ ದರ್ಶನ ಮಾಡುವ ಮಹಾನುಭಾವರವರು, ಪ್ರತ್ಯಕ್ಷದರ್ಶಿ. ನಮಗೆಲ್ಲ ಕಥೆ ಕೇಳಿ, ಓ ಅಲ್ಲಿ ಹೀಗಿದೆಯಂತೆ, ಹಾಗಿದೆಯಂತೆ, ಅಂತೆ ಕಂತೆಗಳ ಸಂತೆಗಳಲ್ಲಿ ಓಡಾಡುವವರು ನಾವುಗಳು. ಒಬ್ರು ಹೇಳಿದ್ದನ್ನ ಕೇಳಿಸ್ಬೇಕು, ಇಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದನ್ನ ಕೇಳಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸ್ವಾಮಿ ವ್ಯಾಸ ಹಾಗಲ್ಲ, ಪ್ರತ್ಯಕ್ಷದರ್ಶಿ. ಯಾವುದನ್ನ? ಭೂತ ಭವ್ಯ ಭವಿಷ್ಯವಿತ್. ವಿಷ್ಣು ಸಹಸ್ರನಾಮದಲ್ಲಿ ಭೂತ ಭವ್ಯ ಭವತ್ ಪ್ರಭು, ಅದನ್ನೇ ಶಬ್ದ ಪ್ರಯೋಗ ಮಾಡ್ತಾರೆ, ಭೂತ ಭವ್ಯ ಭವಿಷ್ಯವಿತ್.
ಆಗಿ ಹೋದದ್ದು, ಈಗ ಆಗ್ತಾ ಇರತಕ್ಕಂಥದ್ದು, ಇನ್ ಫ್ಯೂಚರ್ ನಲ್ಲಿ ಆಗುವಂಥದ್ದು ಎಲ್ಲವನ್ನ ಪ್ರತ್ಯಕ್ಷವನ್ನಾಗಿ ಕಾಣುವ ಸರ್ವೋತ್ತಮ ನಾರಾಯಣನೇ ವ್ಯಾಸ. ಅಂತಹ ವ್ಯಾಸ ಅತ್ಯಂತ ಘೋರವಾದ ಯುದ್ಧ ಹತ್ತಿರ ಬರ್ತಾ ಇದೆ. ಧೃತರಾಷ್ಟ್ರನ ಹತ್ತಿರಕ್ಕೆ ಬಂದ್ರು. ಧೃತರಾಷ್ಟ್ರ ಹೇಗಿದ್ದ ಅಂದ್ರೆ ಶೋಚಂತಂ, ಶೋಕ ಪಡ್ತಾ ಇದ್ದಂತೆ, ಆರ್ತಂ, ಆರ್ತನಾಗಿದ್ದಂತೆ, ಮಕ್ಕಳು ಮಾಡಿದ ತಪ್ಪು ಕೆಲಸಗಳನ್ನ ಚಿಂತನೆ ಮಾಡ್ತಾ ಇದ್ದ. ಹಾಗೆ ಮಾಡ್ಬಿಟ್ರೂ ಈ ಪರಿಸ್ಥಿತಿ ಬಂದ್ಬಿಡ್ತು, ಹಾಗೆ ಮಾಡಬಾರ್ದಾಗಿತ್ತು ಮಾಡಿಬಿಟ್ರೂ ಇಂಥ ಸ್ಥಿತಿ ಬಂದ್ಬಿಡ್ತು ಅಂತ ಆಗಿ ಹೋದ ಮಕ್ಕಳ ಕೆಟ್ಟ ನಡತೆಯನ್ನ ಚಿಂತನೆ ಮಾಡ್ತಾ, ಶೋಕ ಪಡ್ತಾ, ಆರ್ತನಾಗಿದ್ದಂತ ಧೃತರಾಷ್ಟ್ರನ ಹತ್ತಿರಕ್ಕೆ ಬಂದು ರಹಸ್ಯವಾದ ಮಾತುಗಳನ್ನ ಆಡ್ತಾರೆ ವ್ಯಾಸರು. ರಾಜನ್ ಪರೀತ ಕಾಲಸ್ತೆ ಪುತ್ರಾಶ್ಚಾನ್ಯೇ ಚ ಭೂಮಿಪಾಃ ತೇ ಹನಿಷ್ಯಂತಿ ಸಂಗ್ರಾಮೇ ಸಮಾಸಾದ್ಯೇತರೇತರಂ ತೇಷು ಕಾಲ ಪರೀತೇಷು ವಿನಶ್ಯತ್ಸು ಚ ಭಾರತ ಕಾಲಪರ್ಯಾಯಮಾಜ್ಞಾಯಾಮಾಸ್ಮ ಶೋಕೆ ಮನಃಕೃತಾಃ ಯದಿ ತ್ವಿಚ್ಛಸಿ ಸಂಗ್ರಾಮೇ ದ್ರಷ್ಟುಮೇನಂ ವಿಷಾಂಪತೆ ಚಕ್ಷುರ್ದದಾನಿ ತೇ ಹಂತ ಯುದ್ಧಮೇತನ್ ನಿಶಾಮಯ. ಬಂದಂತಾರೆ, ನೋಡಯ್ಯ ರಾಜ, ಶೋಕ ಪಡಬೇಡ. ಯುದ್ಧದಲ್ಲಿ ಯಾರ್ಯಾರು ಸಾಯ್ಬೇಕು ಅಂತ ಭಗವತ್ ಸಂಕಲ್ಪ ಇದೆಯೋ ಅವರೆಲ್ಲ ಸತ್ತೇ ಸಾಯ್ತಾರೆ, ಅವರಿಗೆಲ್ಲ ಮರಣ ಬಂದಿದೆ ಅಂತ ತಿಳ್ಕೊ. ಮನೇಲಿ ಕೂತಿದ್ರು ಸಾಯ್ತಾರೆ, ಆದರೆ ಯುದ್ಧ ಭೂಮಿಯಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಹೊಡ್ಕೊಂಡು ಸಾಯ್ಬೇಕು ಅಂತ ಭಗವತ್ ಸಂಕಲ್ಪ. ಆದ್ದರಿಂದ ಹೊಡ್ಕೊಂಡು ಸಾಯ್ತಾರ ಅವರೆಲ್ಲ. ಆದ್ದರಿಂದ ಕಾಲ ಪರೀತೇಶು ವಿಪರೀತ ಕಾಲ ಏಷಾಂತೆ, ಅವರಿಗೆಲ್ಲ ಮೃತ್ಯು ಕಾಲ, ಸಾಯುವ ಕಾಲ ಹತ್ರ ಬಂದ್ಬಿಟ್ಟಿದ್ಯಪ್ಪ, ಮರಣಕ್ಕೆ ಆಸನ್ನರಾಗಿದ್ದಾರಪ್ಪ, ಕಾಲ ಪರಿಪಕ್ವತೆ ಬಂದುಬಿಟ್ಟಿದೆ ಅವರಿಗೆ. ಆದ್ದರಿಂದ ಅವರು ಸಾಯ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು ಕಾಲದಲ್ಲಿ ಹುಟ್ಟಬೇಕು, ಒಂದು ಕಾಲದಲ್ಲಿ ಬೆಳಿಬೇಕು, ಮತ್ತೊಂದು ಕಾಲದಲ್ಲಿ ಸಾಯಲೇಬೇಕು. ಇದು ಕಾಲದ ಗತಿ. ಆದ್ದರಿಂದ ಕಾಲಗತಿಯ ಬಗ್ಗೆ ತಿಳಿದವರು ಯಾರೂ ಕೂಡ ದುಃಖ ಪಡೋದಿಲ್ಲ. ಆದ್ದರಿಂದ ದುಃಖ ಪಡಬಾರದು ನೀನು. ಒಂದು ವೇಳೆ ಯುದ್ಧ ಹೇಗಾಗತ್ತೆ ಅಂತ ನಿಂಗೆ ನೋಡಕ್ಕೇನಾದ್ರೂ ಆಸೆ ಇದ್ರೆ ಹೇಳು, ನಿಂಗೆ ದಿವ್ಯ ದೃಷ್ಟಿ ಬೇಕಾದ್ರೆ ಕೊಟ್ಬಿಡ್ತೇನೆ. ಹಂತ ಬೇಕಾ? ಯುದ್ಧ ಹೇಗಾಗತ್ತೆ ಅಂತ ನೋಡ್ಬೇಕು ಅಂತ ನಿಂಗೆ ಆಸೆ ಏನಾದ್ರೂ ಇದ್ರೆ ನಿಂಗೆ ದಿವ್ಯ ದೃಷ್ಟಿ ಬೇಕಾದ್ರೆ ಕೊಟ್ಬಿಡ್ತೇನೆ, ಬೇಕೇನು? ಆ ದಿವ್ಯ ದೃಷ್ಟಿಯನ್ನ ತಗೊಂಡು ಯುದ್ಧದ ಪ್ರತಿಯೊಂದು ಇಂಚುಗಳನ್ನ ನೋಡು ಅಂತಂದಾಗ ಧೃತರಾಷ್ಟ್ರ ಅಂತಾನೆ, ನರೋಚತೆ ಜ್ಞಾತಿ ವಧಂ ದ್ರಷ್ಟುಂ ಬ್ರಹ್ಮರ್ಷಿ ಸತ್ತಮ ಯುದ್ಧಮೇ ತತ್ವಶೇಷೇಣ ಶೃಣುಯಾಂತವ ತೇಜಸ. ಸ್ವಾಮಿ, ನಂಗೆ ನೋಡ್ಬೇಕು ಅಂತ ಆಸೆ. ನಮ್ಮವರೇ, ಅಣ್ಣ ತಮ್ಮಂದ್ರೆ, ಅಪ್ಪ ಮಕ್ಕಳೇ, ತಾತ ಮೊಮ್ಮಕ್ಕಳೇ, ಮಾವ ಅಳಿಯಂದ್ರೆ ಪರಸ್ಪರ ಹೊಡ್ಕೊಳ್ಳೋದನ್ನ ನೋಡಕ್ ನನ್ ಕೈಲಾಗಲ್ಲಪ್ಪ. ಬ್ರಹ್ಮರ್ಷಿಗಳಲ್ಲಿ ಉತ್ತಮರಾಗಿರತಕ್ಕ ವ್ಯಾಸರೇ ಸಂಬಂಧಿಕರು ಹೊಡ್ಕೊಂಡು ಸಾಯೋದನ್ನ ನನ್ ಕೈಯಲ್ಲಿ ನೋಡಕ್ ಆಗೋದಿಲ್ಲ. ಮತ್ತೇನ್ ಮಾಡ್ಬೇಕು? ಕೇಳ್ತೀನಿ ಕಥೆ. ಯುದ್ಧಸ್ಯ ಚ ಕಥಾರಮ್ಯ ಅಂತ ಸುಭಾಷಿತ. ಯುದ್ಧದ ಕಥೆ ಕೇಳ್ತೀನಿ. ಯಾರಾದ್ರೂ ಒಬ್ರು ಲೈವ್ ಕಾಮೆಂಟ್ರಿ ಕೊಡ್ತಾ ಇದ್ರೆ ವಿಸ್ತಾರವಾಗದನ್ನ ಕೇಳ್ತೇನೆ, ನಿಮ್ಮ ಮಹಿಮೆಯಿಂದ ಅಷ್ಟೇ. ನೀವು ಇಚ್ಛೆ ಪಟ್ಟು ಆ ಯುದ್ಧದ ಪ್ರತಿಯೊಂದು ಘಟನೆಗಳನ್ನ ನೋಡಿ ನನಗೆ ಹೇಳುವಂತಹ ವ್ಯಕ್ತಿಗಳನ್ನ ಯಾರನ್ನಾರು ಕೊಟ್ರೆ ಆ ವಿಷಯಗಳನ್ನ ಕೇಳ್ತೇನೆ ಅಷ್ಟೇ ನಾನು ಅಂತ ಅಂತಾರೆ. ತಸ್ಮಿನ್ ಇಚ್ಛತಿ ಅನಿಚ್ಛತಿ ದ್ರಷ್ಟುಂ ಸಂಗ್ರಾಮಂ ಶ್ರೋತುಮಿಚ್ಛತಿ ವರಾಣಾಮೀಶ್ವರೋ ದಾತ ಸಂಜಯಾಯ ವರಂ ದದೌ ಯೇಷತೆ ಸಂಜಯೋ ರಾಜನ್ ಯುದ್ಧಮೇತದ್ವದಿಷ್ಯತಿ ಏತಸ್ಯ ಸರ್ವಂ ಸಂಗ್ರಾಮೆ ನ ಪರೋಕ್ಷಂ ಭವಿಷ್ಯತಿ ಚಕ್ಷುಷಾ ಸಂಜಯೋ ರಾಜನ್ ದಿವ್ಯೇನೈಷ ಸಮನ್ವಿತಃ ಕಥಯಿಷ್ಯತಿ ತೇ ಯುದ್ಧಂ ಸರ್ವಜ್ಞಶ್ಚ ಭವಿಷ್ಯತಿ ಪ್ರಕಾಶಂ ವಾ ರಹಸ್ಯಂ ವಾ ರಾತ್ರೌ ವಾ ಯದಿ ವಾ ದಿವ ಮನಸಾ ಚಿಂತಿತಮಪಿ ಸರ್ವಂ ವೇತ್ಸ್ಯತಿ ಸಂಜಯಃ ನೈನಂ ಶಸ್ತ್ರಾಣಿ ಭೇತ್ಸ್ಯಂತಿ ನೈನಂ ಬಾಧಿಷ್ಯತೆ ಶ್ರಮಃ ಗಾವಲ್ ಗಣಿರಯಂ ಜೀವನ್ ಯುದ್ಧಾದಸ್ಮಾದ್ ವಿಮೋಕ್ಷತೆ ಅಹಂಚ ಕೀರ್ತಿಮೇತೇಷಾಂ ಕುರುಣಾಂ ಭರತರ್ಷಭ ಪಾಂಡವಾನಾಂಚ ಸರ್ವೇಷಾಂ ಪ್ರಥಯಿಷ್ಯಾಮಿ ಮಾ ಶುಚಃ ದಿಷ್ಟಮೇತತ್ ಪುರಾ ಚೈವ ನಾತ್ರ ಶೋಚಿತುಮರ್ಹಸಿ ನ ಚೈವ ಶಕ್ಯಂ ಸಂಯಂತುಂ ಯತೋ ಧರ್ಮಸ್ತತೋ ಜಯಃ
ಏವಮುಕ್ತ್ವಾ ಸ ಭಗವಾನ್ ಕುರುಣಾಂ ಪ್ರಪಿತಾಮಹಃ ಪುನರೇವ ಮಹಾಬಾಹೋ ಧೃತರಾಷ್ಟ್ರಮುವಾಚಃ ಇಹ ಯುದ್ಧೇ ಮಹಾರಾಜ ಭವಿಷ್ಯತಿ ಮಹಾನ್ ಕ್ಷಯಃ ಯಥೇಮಾನಿ ನಿಮಿತ್ತಾನಿ ಭಯಾಯಾದ್ಯೋಪಲಕ್ಷಯೇ ಶೇನಾಘೃಧ್ರಾಶ್ಚ ಕಾಕಾಶ್ಚ ಕಂಕಾಶ್ಚ ಸಹಿತಾ ಬಲೈಃ ಸಂಪತಂತಿ ವನಾಂತೇಷು ಸಮವಾಯಾನ್ಶ್ಚ ಕುರ್ವತೆ ಅತ್ಯುಗ್ರಂಚ ಪ್ರಪಶ್ಯಂತಿ ಯುದ್ಧಮಾನಂದಿನೋ ದ್ವಿಜಾಃ ಕ್ರವ್ಯಾದಾ ಭಕ್ಷಗಿಷ್ಯಂತಿ ಮಾಂಸಾನಿ ಗಜವಾಜಿನಾಂ ಖೇಟಾಃ ಹೇತಿ ವಾಸಂತೋ ಭೈರವಂ ಭಯವೇದಿನಃ ಕಹ್ವಾಃ ಪ್ರಯಾಂತಿ ಮಧ್ಯೇನ ದಕ್ಷಿಣಾಂ ಅಭಿತೋ ದಿಶಂ. ಉಭೇ ಪೂರ್ವತರೆ ಪೂರ್ವಾಪರೆ ಸಂಧ್ಯೆ ನಿತ್ಯಂ ಪಶ್ಯಾಮಿ ಭಾರತ ಉದಯಾಸ್ತಮನೆ ಸೂರ್ಯಂ ಕಬಂಧೈಃ ಪರಿವಾರಿತಂ ಶ್ವೇತಲೋಹಿತ ಪರ್ಯಂತಾಃ ಕೃಷ್ಣಗ್ರೀವಾಃ ಸವಿದ್ಯುತಃ ತ್ರಿವರ್ಣಾಃ ಪರಿಘಾಃ ಸಂಧೌ ಭಾನುಮಾವಾರಯಂತ್ಯುತ ಜ್ವಲಿತಾರ್ಕೇಂದು ನಕ್ಷತ್ರಂ ನಿರ್ವಿಶೇಷ ದಿನಕ್ಷಪಂ ಅಹೋರಾತ್ರಂ ಮಯಾ ದೃಷ್ಟಂ ತತ್ಕ್ಷಯಾಯ ಭವಿಷ್ಯತಿ ಅಲಕ್ಷಃ ಪ್ರಭಯಾಹೀನಃ ಪೌರ್ಣಮಾಸೀಂಚ ಕಾರ್ತಿಕೀಂ ಚಂದ್ರೋಭೂದಗ್ನ್ಯವರ್ಣಶ್ಚ ಸಮವರ್ಣೇ ನಭಸ್ಥಳೆ ಸ್ವಪ್ಸ್ಯಂತಿ ನಿಹತಾ ವೀರಾ ಭೂಮಿಮಾವೃತ್ಯ ಪಾರ್ಥಿವಾಃ ರಾಜಾನೋ ರಾಜಪುತ್ರಾಶ್ಚ ಶೂರಾಃ ಪರಿಘಬಾಹವಃ ಅಂತರಿಕ್ಷೇ ವರಾಹಸ್ಯ ವೃಷದಂಶಸ್ಯ ಚೋಭಯೋಃ ಪ್ರಣಾದಂ ಯುಧ್ಯತೋ ರಾತ್ರೌ ರೌದ್ರಂ ನಿತ್ಯಂ ಪ್ರಲಕ್ಷಯೇ ದೇವತಾ ಪ್ರತಿಮಾಶ್ಚಾಪಿ ಕಂಪಂತಿ ಚ ಹಸಂತಿ ಚ ವಮಂತಿ ರುಧಿರಂ ಚಾಸ್ಯೈಃ ಖಿದ್ಯಂತಿ ಪ್ರಪತಂತಿ ಚ ಅನಾಹತಾಃ ದುಂದುಭಯಃ ಪ್ರಣದಂತಿ ವಿಷಾಂಪತೆ ಅಯುಕ್ತಾಶ್ಚ ಪ್ರವರ್ತಂತೆ ಕ್ಷತ್ರಿಯಾಣಾಂ ಮಹಾರಥಾಃ ಕೋಕಿಲಾಃ ಶತಪತ್ರಾಶ್ಚ ಚಾಷಾ ಭಾಸಾಃ ಶುಕಾಸ್ತಥಾ ಸಾರಸಾಶ್ಚ ಮಯೂರಾಶ್ಚ ವಾಚೋ ಮುಂಚಂತಿ ದಕ್ಷಿಣಾಃ ಗೃಹೀತಶಸ್ತ್ರಾ ವರ್ಣಾವರ್ಮಿಣೋ ವಾಜಿಪೃಷ್ಠಗಾಃ ಅರುಣೋದಯೇಷು ದೃಶ್ಯಂತೆ ಶತಶಃ ಶಲಭವ್ರಜಾಃ ಉಭೇ ಸಂಧ್ಯೆ ಪ್ರಕಾಶೇತೆ ದಿಶಾಂ ದಾಹಸಮನ್ವಿತೆ ಆಸೀತ್ ರುಧಿರವರ್ಷಂಚ ಅಸ್ಥಿವರ್ಷಂಚ ಭಾರತ ಯಥಾ ಚೈಷಾ ವಿಸೃತಾ ಚ ರಾಜನ್ ತ್ರೈಲೋಕ್ಯೇ ಸಾಧು ಸಮ್ಮತ ಅರುಂಧತಿ ತದಾಪ್ಯೇಷಾ ವಸಿಷ್ಠಃ ಪೃಷ್ಠತಃ ಕೃತಃ ರೋಹಿಣೀಂ ಪೀಡಯನ್ನೇಷ ಸ್ಥಿತೋ ರಾಜನ್ ಶನೈಶ್ಚರಃ ವ್ಯಾವೃತ್ತಂ ಲಕ್ಷ್ಮ ಸೋಮಸ್ಯ ಭವಿಷ್ಯತಿ ಮಹದ್ಭಯಂ ಅನಭ್ರೇ ಚ ಮಹಾಘೋರಂ ಸ್ತನಿತಂ ಶ್ರೂಯತೆ ನಿಶಂ ವಾಹನಾನಾಂಚ ರುದತಾಂ ಪ್ರಪತಂತ್ಯಶ್ರುಬಿಂದವಃ. ವೇದವ್ಯಾಸರು ಹೇಳ್ತಾ ಇದ್ದಾರೆ, ಯಾವಾಗ ಧೃತರಾಷ್ಟ್ರನಿಗೆ ಯುದ್ಧವನ್ನ ಡೈರೆಕ್ಟ್ ಆಗಿ ನೋಡ್ಲಿಕ್ಕೆ ಆಸೆ ಇಲ್ವೋ ಆಗ ವರಾಣಾಮೀಶ್ವರ ಜನಗಳಿಗೆ ವರವನ್ನ ಕೊಡುವಂತಹ ವ್ಯಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದ, ಅಂದ್ರೆ ಸೂಚ್ಯವಾಗಿ ವೇದವ್ಯಾಸ ದೇವರ ಸ್ವರೂಪ ಹೇಗೆ ಹೇಳ್ತಾರೆ ಅಂತ ಗೊತ್ತಾಗತ್ತೆ ನೋಡಿ. ವರಾಣಾಮೀಶ್ವರೋ ದಾತ, ಕೊಡುವವರಲ್ಲೇ ಚೆನ್ನಾಗಿ ಕೊಡುವವನು ನಾರಾಯಣ. ಅವನು ಸಂಜಯನಿಗೆ ವರ ಕೊಟ್ಟನಂತೆ ವ್ಯಾಸ. ವೇದವ್ಯಾಸರಂತಾರೆ, ಹೇ ಧೃತರಾಷ್ಟ್ರ, ಯುದ್ಧದ ಕಥೆ ಕೇಳ್ತೀನಿ ಕಿವಿಲಿ ಇಂದ್ಯಲ್ಲ, ಹೇಳೋರು ಯಾರು ಗೊತ್ತೇನಯ್ಯ? ಸಂಜಯ. ಯುದ್ಧದಲ್ಲಿ ಇವನಿಗೆ ಅಪರೋಕ್ಷವಾದದ್ದು ಪರೋಕ್ಷವಾದದ್ದು ಅಂತ ಯಾವುದೂ ಇಲ್ಲ, ಎಲ್ಲ ಕಣ್ಣೆದುರಿಗೆ ನಡೀತಾ ಇರುತ್ತೆ. ಫಿಲಂ ತರ ಇವನಿಗೆ ದಿವ್ಯ ದೃಷ್ಟಿ ಬರುತ್ತೆ ಇವನಿಗೆ ಕಣ್ಣಿಗೆ. ಯುದ್ಧದಲ್ಲಿ ಏನೇನ್ ನಡೆಯುತ್ತೆ ಎಲ್ಲ ಹೇಳ್ತಾನೆ. ಯುದ್ಧದ ವಿಷಯದಲ್ಲಿ, ಕುರುಪಾಂಡವರ ಯುದ್ಧದ ವಿಷಯದಲ್ಲಿ ಇವನಿಗೆ ಸಾರ್ವಜ್ಞ ಬರುತ್ತೆ. ಎಂಥ ಮಾತು ನೋಡಿ, ಸರ್ವಜ್ಞನಾಗಿ ಬಿಡ್ತಾನೆ. ವೇದವ್ಯಾಸ ದೇವರ ಮಾತು, ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ಸ್ವಾಮಿ ಚರ್ಯವ ತೋರಿಸಿದೆ. ನಾರಾಯಣ ಜಗತ್ಸ್ವಾಮಿ ವೇದವ್ಯಾಸ ಅನ್ನೋದನ್ನ ತೋರಿಸಿಕೊಡುವ ದೊಡ್ಡ ಘಟನೆ ಇದೆಲ್ಲ. ಯುದ್ಧದಲ್ಲಿ ಸಂಜಯನಿಗೆ ಗೊತ್ತಿಲ್ಲ ಅನ್ನೋ ಸಬ್ಜೆಕ್ಟೇ ಇಲ್ಲ. ಎಲ್ಲರಿಗೂ ಗೊತ್ತಾಗುವಂತೆ ನಡೆಯುವ ಘಟನೆಗಳು, ಯಾರಿಗೂ ಗೊತ್ತಾಗದೇ ಇರುವಂತೆ ರಹಸ್ಯದಲ್ಲಿ ಏಕಾಂತವಾಗಿ ನಡೆಯುವಂಥದ್ದು, ಬೆಳಗ್ಗೆ ಆಗುವಂಥದ್ದು, ರಾತ್ರಿ ಆಗುವಂಥದ್ದು, ಕೌರವ ಪಾಂಡವರಲ್ಲಿರುವ ಎಲ್ಲರೂ ಮನಸ್ಸಿನಲ್ಲಿ ಆಲೋಚನೆ ಮಾಡಿದಂತಹ ಸಂಗತಿಗಳು, ಇದೆಲ್ಲ ಸಂಜಯನಿಗೆ ಗೊತ್ತಾಗತ್ತೆ ನೋಡಿ. ಅವ್ರ ಮನಸ್ಸಲ್ಲಿ ಏನು ಮಾತಾಡ್ಕೊಳ್ತಾರೆ ಅದು ಗೊತ್ತಾಗತ್ತೆ ಇವನಿಗೆ.
ಶಸ್ತ್ರಗಳಿಂದ ಗಾಯ ಆಗೋದಿಲ್ಲ, ಆಯಾಸ ಆಗೋದಿಲ್ಲ. ಗವಲ್ಗಣನ ಮಗನಾದ ಇವನು ಯುದ್ಧದಲ್ಲಿ ಸಾಯದೆ ಹೊರಗೆ ಬರ್ತಾನೆ. ಆದ್ದರಿಂದ ಇವನು ಯುದ್ಧದಲ್ಲಿರುವ ಎಲ್ಲ ವಿಷಯಗಳನ್ನ ಪಿನ್ ಟು ಪಿನ್, A to Z ನಿನಗೆ ಪೂರ್ಣ ಉಪದೇಶ ಮಾಡ್ತಾನೆ. ನಾನೇನ್ ಮಾಡ್ತೀನಿ ಗೊತ್ತಾ, ಈ ಕೌರವ ಪಾಂಡವರ ಕೀರ್ತಿಯನ್ನ ನಾನು ಮಹಾಭಾರತ ಗ್ರಂಥದ ಮೂಲಕ ಪ್ರಚಾರ ಮಾಡ್ತೀನಿ. ನೀನ್ ದುಃಖ ಪಡ್ಲಿಕ್ಕೆ ಹೋಗ್ಬೇಡಪ್ಪ, ಇದೆಲ್ಲ ಹೀಗಾಗಬೇಕು ಅಂತ ಮೊದಲೇ ಡಿಸೈಡ್ ಆಗಿಬಿಟ್ಟಿದೆ ಕಣೋ. ದುಃಖ ಪಡೋ ಅವಶ್ಯಕತೆ ಇಲ್ಲ. ದುಃಖ ಪಟ್ರೆ ಇದನ್ನ ತಡಿಲಿಕ್ಕೂ ನಮಗಾಗೋದಿಲ್ಲ. ಆದ್ದರಿಂದ ಯಥೋ ಧರ್ಮಸ್ತಥೋ ಜಯ. ಈಗ ದುಃಖ ಪಟ್ಟೇನು ಪ್ರಯೋಜನ ಇಲ್ಲ ಧೃತರಾಷ್ಟ್ರ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ. ಧರ್ಮ ಅಂದ್ರೆ ನಾರಾಯಣ. ಎಲ್ಲಿ ಕೃಷ್ಣದೇವರಿದ್ದಾರೋ ಅಲ್ಲಿ ಜಯ, ಎಲ್ಲಿ ವಾಯುದೇವರಿದ್ದಾರೋ ಅಲ್ಲಿ ಜಯ, ಎಲ್ಲಿ ಅರ್ಜುನ ಇದ್ದಾನೋ ಅಲ್ಲಿ ಜಯ. ಮುಗ್ದೋಯ್ತಲ್ಲ. ಜಗತ್ತಿನ 3 ಪ್ರಧಾನ ಶಕ್ತಿಗಳಲ್ಲಿದೆ. ರುದ್ರಶಕ್ತಿ ಇಲ್ಲಿದ್ರೂ ಕೂಡ ಅಶ್ವತ್ಥಾಮ ರೂಪದಿಂದ ಶಾಪದಿಂದ ಕೂಡಿದೆ. ಆದ್ದರಿಂದ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಯಥೋ ಧರ್ಮಸ್ತಥೋ ಜಯ ಅಂತ ಹೇಳಿದ ವೇದವ್ಯಾಸ ದೇವರು ಧೃತರಾಷ್ಟ್ರನನ್ನು ನೋಡಿ ಇನ್ನೂ ಅಪಶಕುನಗಳು ಹೇಗೆ ಸರ್ವನಾಶವನ್ನ ಸೂಚನೆ ಮಾಡ್ತಾ ಇದೆ ಅಂತ ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನೋಡಪ್ಪ ರಾಜ, ಭಯ ಉಂಟು ಮಾಡುವಂತಹ ಘಟನೆಗಳು ತುಂಬಾ ನಡೆಯುತ್ತೆ ಅಂತ ನಾನು ನೋಡ್ತಾ ಇದ್ದೇನೆ. ಭಯವನ್ನ ಇಂಡಿಕೇಟ್ ಮಾಡ್ತಾ ಇದೆ. ಎಲ್ಲ ಸಾಯ್ತಾರೆ ಯುದ್ಧದಲ್ಲಿ. ತುಂಬಾ ಡ್ಯಾಮೇಜ್ ಆಗತ್ತೆ. ಯಾಕೆ ಗೊತ್ತಾ? ಶೇನಗಳು, ಹದ್ದುಗಳು, ಗೃದ್ರ, ಗಿಡುಗಗಳು, ಕಾಕ, ಕಾಗೆಗಳು, ಮತ್ತೆ ಒಂದು ರೀತಿಯಾದ ಗೃದ್ರ ಪಕ್ಷಿಗಳು, ಬಕ ಪಕ್ಷಿಗಳು, ಇವರೆಲ್ಲರೂ ಕೂಡ ಕಾಡಿಂದ ಹೊರಗೆ ಬಂದು ಒಟ್ಟೊಟ್ಟಿಗೆ ಗುಂಪು ಗುಂಪಾಗಿ ಕೂಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅವಕ್ಕೆ ಯುದ್ಧ ಅಂದ್ರೆ ಇಷ್ಟ. ಯಾಕೆ ಗೊತ್ತಾ ಯುದ್ಧ ಅಂದ್ರೆ ಇಷ್ಟ? ದ್ವಿಜಾಹ, ಮಾಂಸಗಳನ್ನ ತಿನ್ನುವ ದ್ವಿಜಾಹ. ಇದು ದ್ವಿಜ ಅಂದ್ರೆ ಬ್ರಾಹ್ಮಣರು ಅನ್ಕೊಂಡ್ಬಿಡ್ತಾರಲ್ಲ, ಬ್ರಾಹ್ಮಣ ಅಲ್ಲ. ದ್ವಿಜ ಅಂದ್ರೆ ಪಕ್ಷಿಗಳು, ರೆಕ್ಕೆಗಳಿಂದ ಕೂಡಿದ ಪಕ್ಷಿಗಳು. ಆ ಯುದ್ಧ ಬೇಕು. ಯಾಕೆ? ಜನ ಸತ್ತು ಬೀಳ್ತಾರೆ, ಓಡಾಡ್ಲಿಕ್ಕಾಗದೆ ಕೈಕಾಲುಗಳು ಕತ್ತರಿಸಿ ಹೋಗಿ ಬಿದ್ದು ಹೋಗ್ತಾರೆ. ಅವಾಗ ಅವ್ರ ರಕ್ತ ಮಾಂಸ ತಿನ್ಬೋದು, ಕುಡಿಬೋದು ಅಂತ ಆಸೆಯಿಂದ ಕೂಡಿದ ಆ ಎಲ್ಲ ಪಕ್ಷಿಗಳು ಮನುಷ್ಯರ, ಪ್ರಾಣಿಗಳ, ಆನೆ ಕುದುರೆಗಳ ರಕ್ತ ಮಾಂಸಗಳನ್ನ ಹೀರುತ್ತೆ, ತಿನ್ನುತ್ತೆ. ಖೇಟಾಹ, ಅದರ ಅರ್ಥ ವಿಚಿತ್ರ. ಖೇಟ ಅಂದ್ರೆ ಖ ಅಂದ್ರೆ ಆಕಾಶ, ಅಟ ಅಂದ್ರೆ ಓಡಾಡೋದು, ಆಕಾಶದಲ್ಲಿ ಹಾರಾಡುವಂತಹ ಕ್ರೂರವಾಗಿರತಕ್ಕ ಪಕ್ಷಿಗಳೆಲ್ಲ ವಿಚಿತ್ರವಾದ ಶಬ್ದಗಳನ್ನು ಮಾಡ್ತಾ ಇದೆ. ಆ ಪಕ್ಷಿಗಳ ಗುಂಪಿನಲ್ಲಿ ಬಕ ಪಕ್ಷಿಗಳಿದೆ ಅಲ್ಲ, ಅದು ದಕ್ಷಿಣಾಭಿಮುಖವಾಗಿ ಹೋಗ್ತಾ ಇದೆ. ದಕ್ಷಿಣಾಭಿಮುಖವಾಗಿ ಹೋಗೋದು ಅಂದ್ರೆ ಮರಣ ಸೂಚಕ ಅಂತ ಅರ್ಥ. ನೋಡು, ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ, ಉದಯಾಸ್ತಮಾನಗಳಲ್ಲಿ ಸೂರ್ಯನಲ್ಲಿ ಕಾಂತಿ ಇಲ್ಲ. ಕಬಂಧೈ ಪರಿವಾರಿತಂ ಅಂತಾರೆ. ಸೂರ್ಯನ ಬೆಳಕು 100% ಆಗಿ ಭೂಮಿಗೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಉದಯಾಸ್ತಮಾನ, ಸೂರ್ಯ ಹುಟ್ಟುವಾಗ, ಸೂರ್ಯ ಮುಳುಗುವಾಗ ವ್ಯವಸ್ಥೆ ಸರಿಯಾಗಿಲ್ಲ. ನಾನು ನೋಡ್ತಾ ಇದ್ದೇನೆ ಅದನ್ನ. ಮೂರು ವಿಚಿತ್ರವಾದ ಪದಾರ್ಥಗಳು ಸೂರ್ಯನನ್ನ ಅಟ್ಯಾಕ್ ಮಾಡ್ತಾ ಇದೆ. ಒಂದು ಬಿಳಿ ಬಣ್ಣ, ಇನ್ನೊಂದು ಕೆಂಪು ಬಣ್ಣ, ಇನ್ನೊಂದು ಮಧ್ಯದಲ್ಲಿ ಸ್ವಲ್ಪ ಮಾತ್ರ ಕಪ್ಪು ಬಣ್ಣದಿಂದ ಕೂಡಿರುವಂತಹ ವಿಚಿತ್ರವಾದ ಪಕ್ಷಿಗಳೆಲ್ಲವೂ ಕೂಡ ಸೂರ್ಯನ ಹತ್ತಿರಕ್ಕೆ ಹೋಗ್ತಾ ಇದೆ 2 ಸಂಧ್ಯಾ ಕಾಲಗಳಲ್ಲಿ. ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ಉರಿತಾ ಇದೆ. ನೋಡಿ, ಇದೆಲ್ಲ ವಿಚಿತ್ರ. ಬೆಂಕಿಯಂತೆ ಉರಿತಾ ಇದೆ. ಹಗಲು ಅಂದ್ರೆ ಯಾವಾಗ, ರಾತ್ರಿ ಅಂದ್ರೆ ಯಾವಾಗ ಅನ್ನುವ ಡಿಫರೆನ್ಸೇ ಗೊತ್ತಾಗ್ತಾ ಇಲ್ಲ. ನಾನು ಎವ್ರಿ ಡೇ ಸೂಕ್ಷ್ಮವಾಗಿ ನಾನು ಇದನ್ನ ಗಮನಿಸ್ತಾ ಇದ್ದೇನೆ ಕಣಪ್ಪ. ಇದು ನಾಶವನ್ನ ಸೂಚನೆ ಮಾಡ್ತಾ ಇದೆ ಕಣೋ. ಆಕ್ಚುಯಲ್ ಆಗಿ ಕಾರ್ತೀಕ ಪೌರ್ಣಮಿ ಅಂತಂದ್ರೆ ಚಂದ್ರ ಬೆಳದಿಂಗಳನ್ನ ಎಲ್ಲಾ ಕಡೆ ಚೆಲ್ಲಿ ಬಿಡಬೇಕು. ಆದರೆ ಕಾರ್ತೀಕ ಮಾಸದ ಪೌರ್ಣಿಮೆಯಲ್ಲಿ, ಕಾರ್ತೀಕ ಪೌರ್ಣಿಮೆಯಲ್ಲಿ ಚಂದ್ರನಿಗೆ ಬೆಳಕೇ ಇಲ್ಲ.
ಅಷ್ಟು ಮಾತ್ರ ಅಲ್ಲ, ಅವತ್ತು ರಾತ್ರಿ ಆಕಾಶ ಬೆಂಕಿ ಯಾವ ಬಣ್ಣದಲ್ಲಿ ಇರುತ್ತೋ ಆ ಬಣ್ಣ ಇತ್ತಪ್ಪ. ಚಂದ್ರನು ಕೂಡ ಬೆಂಕಿ ಬಣ್ಣದಲ್ಲೇ ಇದ್ದ. ಆದ್ದರಿಂದ ಆಕಾಶ ಯಾವುದು, ಚಂದ್ರ ಯಾರು ಅಂತ ಡಿಫರೆನ್ಶಿಯೇಟ್ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ. ಅಂತೂ ಘೋರವಾದಂತಹ ಪ್ರದೇಶ. ಇದೇನ್ ಸೂಚನೆ ಮಾಡ್ತಾ ಇದೆ ಗೊತ್ತಾ? ಎಲ್ಲ ರಾಜರುಗಳು ಭೂಮಿ ಮೇಲೆ ಹೆಣವಾಗಿ ಬೀಳ್ತಾರೆ. ಭೂಮಿ ಯಾವುದು ಹೆಣ ಯಾವುದು ಅಂತ ಗೊತ್ತಾಗೋದಿಲ್ಲ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೆಣಗಳು ಬೀಳುತ್ತೆ. ರಾತ್ರಿ ಹೊತ್ತು ಆಕಾಶದಲ್ಲಿ ಹಂದಿಗಳು ಬೆಕ್ಕುಗಳು ಯುದ್ಧ ಮಾಡ್ತಾ ಇದೆಯಂತೆ. ಹಾಗಿದೆ ನೋಡಿ, ಹಂದಿ ಬೆಕ್ಕುಗಳ ಯುದ್ಧ. ವಿಚಿತ್ರವಾದ ಶಬ್ದ ಮಾಡ್ತಾ ಇದೆ. ನಾನ್ ನೋಡ್ತಾ ಇದ್ದೀನಪ್ಪ ಅದನ್ನ. ದೇವಸ್ಥಾನಗಳಲ್ಲಿ ಪ್ರತಿಷ್ಠಿತವಾದ ದೇವರ ಪ್ರತಿಮೆಗಳು ಅಲ್ಲಾಡ್ತಾ ಇದೆ. ಇದು ವಿಚಿತ್ರ ನೋಡ್ರಿ. ಇದು ದೇವಸ್ಥಾನಗಳಲ್ಲಿರುವಂತಹ ಪ್ರತಿಷ್ಠೆ ಮಾಡಿದ, ಶಾಸ್ತ್ರೋಕ್ತವಾಗಿ ಪ್ರತಿಷ್ಠೆ ಮಾಡಿದ ದೇವರ ಪ್ರತಿಮೆಗಳು ಅಲ್ಲಾಡ್ತಾ ಇದೆ. ಹಸಂತಿ ಪ್ರತಿಮೆಗಳು ನಗ್ತಾ ಇದೆಯಂತೆ. ನಗಬಾರ್ದವೆಲ್ಲ, ಹಾಗೆಲ್ಲ ನಮ್ಮಲ್ಲೆಲ್ಲ ಈ ಕೆಲವು ಸಲ ವೈರಲ್ ಆಗ್ತಿರುತ್ತೆ, ಪ್ರತಿಮೆ ಕಣ್ಬಿಡ್ತು ಅಂತ. ಪ್ರತಿಮೆ ಕಣ್ಬಿಡ್ತು, ಪ್ರತಿಮೆಗಳು ನಕ್ಕು ಬಿಡ್ತು. ಇಲ್ಲಿ ಪ್ರತಿಮೆಗಳು ನಕ್ಕು ಬಿಡ್ತು, ಪ್ರತಿಮೆಗಳು ಕಣ್ಬಿಡ್ತು ಅಂತೆಲ್ಲ ಜನ ಮಾತಾಡ್ತಾರಲ್ಲ, ಅದೆಲ್ಲ ಕ್ಷಯವನ್ನ ಸೂಚನೆ ಮಾಡುತ್ತೆ, ನಾಶ. ವೇದವ್ಯಾಸರು ಅಂತಾರೆ ನೋಡ್ರಿ, ಪ್ರತಿಮೆ ಅಲ್ಲಾಡ್ತಾ ಇದೆ, ಪ್ರತಿಮೆ ನಗ್ತಾ ಇದೆ, ಆ ಪ್ರತಿಮೆಗಳಿಂದ ಬೆವರು ಬರ್ತಾ ಇದೆ, ಪ್ರತಿಮೆಗಳ ಬಾಯಲ್ಲಿ ರಕ್ತಗಳು ಬರ್ತಾ ಇದೆ, ಪ್ರತಿಮೆಗಳು ಪ್ರತಿಷ್ಠೆ ಮಾಡಿದ ಪ್ರತಿಮೆಗಳು ಕೆಳಗೆ ಬಿದ್ದೋಗ್ತಾ ಇದೆ. ಇದೆಲ್ಲ ಅಶುಭ ಸೂಚಕ, ಸರ್ವನಾಶ ಸೂಚಕ. ಹೊಡಿತಾನೆ ಇಲ್ಲ, ದುಂದುಬಿಗಳ ಶಬ್ದ ಆಗ್ತಾ ಇದೆ. ರಥಗಳಿಗೆ ಸಾರಥಿ ಕೂತೇ ಇಲ್ಲ, ಹಾಗಿದ್ರೂ ರಥಗಳು ಮುಂದೆ ಹೋಗ್ತಾ ಇದೆ. ಕೋಕಿಲಾಹ ಅಂತಂದ್ರೆ ಏನು? ಕೋಗಿಲೆಗಳು. ಶತಪತ್ರ ಅಂತ ಒಂದು ಪಕ್ಷಿ, ಅದಾದ್ಮೇಲೆ ಚಾಷ ಅಂತ ಒಂದು ಪಕ್ಷಿ, ಶಕುಂತ ಅನ್ನುವಂತಹ ಒಂದು ಪಕ್ಷಿ, ಸಾರಸ ಪಕ್ಷಿ, ಮಯೂರ ನವಿಲು, ಅದಾದ್ಮೇಲೆ ಶುಕ ಗಿಳಿಗಳು, ಈ ಎಲ್ಲ ಪಕ್ಷಿಗಳು ಕೂಡ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಅಳ್ತಾ ಇದೆ. ಸೂರ್ಯೋದಯ ಆಗೋದಕ್ಕಿಂತ ಮೊದಲಿಗೆ ಅರುಣೋದಯ ಅಂತ ಆಗತ್ತೆ. ಅಂಥ ಅರುಣೋದಯ ಕಾಲದಲ್ಲಿ ಚಿಟ್ಟೆಗಳು, ಬಟರ್ಫ್ಲೈಗಳು, ಸಾವಿರಾರು ಬಟರ್ಫ್ಲೈಗಳು, ನೂರಾರು ಬಟರ್ಫ್ಲೈಗಳು ರಾಜರ ಆಯುಧಗಳನ್ನ, ಅವರ ಆಭರಣಗಳನ್ನ, ಅವರ ಕವಚಗಳನ್ನ, ಅವರ ಕುದುರೆಗಳ ಬಾಲಗಳನ್ನ ಮುಚ್ಚಿ ಬಿಡುವಂತದ್ದನ್ನ ನೋಡ್ತಾ ಇದ್ದೇನಪ್ಪ. ಇದು ಸರ್ವನಾಶವನ್ನ ಸೂಚನೆ ಮಾಡ್ತಾ ಇದೆ. ನೋಡಿ ಹೇಗಿರುತ್ತೆ ನೋಡಿ. ಅಂದ್ರೆ ಅಟ್ಮಾಸ್ಫಿಯರ್ ಹೇಗೆ ರಿಯಾಕ್ಟ್ ಮಾಡುತ್ತೆ, ಒಂದು ಕೆಟ್ಟದಾಗತ್ತೆ, ಒಂದು ಒಳ್ಳೇದಾಗತ್ತೆ, ಇದೆಲ್ಲ ನಾವು ತಿಳ್ಕೊಂಡಿದ್ದಾಗ, ಅಟ್ಮಾಸ್ಫಿಯರ್ ಅಲ್ಲಿ, ವಾತಾವರಣದಲ್ಲಿ ಏನಾದ್ರೂ ಚೇಂಜ್ ಆಯ್ತು ಅಂತಂದಾಗ ಏನೋ ಆಗತ್ತೆ ಅಂತ ಗೊತ್ತಾಗ್ಬೇಕು ನಮಗೆ. 2 ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ ಕಾಲಗಳ ದಿಕ್ಕುಗಳು ಉರಿತಾ ಇದೆ. ರಕ್ತದ ಮಳೆ, ಎಲುಬುಗಳ ಮಳೆ ಬೀಳ್ತಾ ಇದೆ. ನಾನು ನೋಡ್ತಾ ಇದ್ದೇನೆ ಅದನ್ನ. ಎಲ್ಲ ಜನಗಳು ನಮಸ್ಕಾರ ಮಾಡುವ, ಎಲ್ಲ ಜನಗಳು ಮರ್ಯಾದೆ ಗೌರವವನ್ನು ಕೊಡುವಂತಹ ಅರುಂಧತಿ ನಕ್ಷತ್ರ, ವಸಿಷ್ಠ ನಕ್ಷತ್ರವನ್ನೂ ಕೂಡ ಬೈಪಾಸ್ ಮಾಡ್ಕೊಂಡು ಮುಂದೆ ಹೊರಟೋಯ್ತು. ಹೋಗ್ಬಾರ್ದು ಹಾಗೆ. ವಸಿಷ್ಠ ನಕ್ಷತ್ರವನ್ನ ಅನುಸರಣೆ ಮಾಡಿಕೊಂಡೆ ಅರುಂಧತಿ ನಕ್ಷತ್ರ ಅಂತ ಅನ್ನೋದು ಬರಬೇಕು. ಆದ್ರೆ ಇದು ವಿನಾಶವನ್ನ ಸೂಚನೆ ಮಾಡ್ತಾ ಇದೆ ಅನ್ನೋದಕ್ಕೆ ಇಂಡಿಕೇಟ್ ಮಾಡ್ತಾ ಇದೆ. ವಸಿಷ್ಠ ನಕ್ಷತ್ರವನ್ನು ಅರುಂಧತಿ ನಕ್ಷತ್ರ ದಾಟಿ ಮುಂದೆ ಹೋಗಿಬಿಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಶನಿಗ್ರಹ ರೋಹಿಣಿ ನಕ್ಷತ್ರಕ್ಕೆ ತೊಂದರೆ ಕೊಡ್ತಾ ಇದ್ದಾನೆ. ಶನಿಗ್ರಹ ರೋಹಿಣಿ ನಕ್ಷತ್ರಕ್ಕೆ ತೊಂದರೆ ಕೊಡುವುದು ಶನಿ ಯಾವ ರಾಶಿಯಲ್ಲಿದ್ದಾಗ?
ವೃಷಭ ರಾಶಿಯಲ್ಲಿದ್ದಾಗ ಶನಿ ವೃಷಭ ರಾಶಿಯಲ್ಲಿ ನಿಂತಿದ್ದು ರೋಹಿಣಿ ನಕ್ಷತ್ರಕ್ಕೆ ತುಂಬಾ ತೊಂದರೆ ಕೊಡುತ್ತಿದ್ದಾನೆ. ಆದ್ರೆ ರೋಹಿಣಿ ನಕ್ಷತ್ರದಲ್ಲಿ ಅದಕ್ಕೆ ಸಪೋರ್ಟಿವ್ ಆಗಿ ಚಂದ್ರನ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಚಂದ್ರನ ಸಪೋರ್ಟ್ ಇಲ್ಲದ ರೋಹಿಣಿ ನಕ್ಷತ್ರಕ್ಕೆ ವೃಷಭ ರಾಶಿಯಲ್ಲಿ ನಿಂತಹ ಶನೈಶ್ಚರ ದೊಡ್ಡ ಪೀಡೆಯನ್ನ ಕೊಡ್ತಾ ಇದ್ದಾನೆ. ಇದರಿಂದ ಏನ್ ಇಂಡಿಕೇಟ್ ಆಗ್ತಾ ಇದೆ? ದೊಡ್ಡ ಭಯ ಇದೆ. ಆಕಾಶ ನೋಡು, ಆಕಾಶದಲ್ಲಿ ಮೋಡವೇ ಇಲ್ಲ. ಆಕಾಶದಲ್ಲಿ ಮೋಡವಿಲ್ಲದ ಆಕಾಶದಲ್ಲಿ ಮಿಂಚು ಗುಡುಗುಗಳು ಬರ್ತಾ ಇದೆ. ಆನೆ ಕುದುರೆಗಳ ಕಣ್ಣಲ್ಲಿ ನೀರು ಸುರಿತಾ ಇದೆ ಕಣಪ್ಪ. ಇದೆಲ್ಲ ವಿನಾಶವನ್ನ ಸೂಚನೆ ಮಾಡ್ತಾ ಇದೆ. ಅಂದ್ರೆ ಅಪಶಕುನಗಳ ಇಡೀ ವೈಭವಗಳನ್ನ ಇನ್ನೂ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಅಪಶಕುನಗಳು ಹೇಗಿದೆ ಅಂತನ್ನುವುದರ ಬಗ್ಗೆ ಅತ್ಯಂತ ವಿಸ್ತಾರವಾದ ಪರಿಕಲ್ಪನೆ. ಹೇಗೆ ವಾತಾವರಣ ಭಯವನ್ನ ತೋರಿಸತ್ತೆ, ಯಾವ ವಾತಾವರಣದಿಂದ ಏನು ಬರುತ್ತೆ ಅನ್ನೋದನ್ನ ನಾವು ಭವಿಷ್ಯವನ್ನ ಚಿಂತನೆ ಮಾಡಬಹುದು ಅನ್ನುವಂತಹ ವಿಷಯದಲ್ಲಿ ವೇದವ್ಯಾಸ ದೇವರು ಅತ್ಯಂತ ವಿಸ್ತಾರವಾಗಿ ಅಕ್ಯುರೇಟ್ ಆಗಿ ನಿಖರವಾಗಿ ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಾ ಯುದ್ಧ ಅಂತನ್ನೋದು ಹೇಗೆ ಸರ್ವನಾಶವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಎನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಭೀಷ್ಮ ಪರ್ವಣಿ ದ್ವಿತೀಯೋಧ್ಯಾಯ ಜಂಬೂಷಂಡ ನಿರ್ಮಾಣ ಪರ್ವಣಿ ದ್ವಿತೀಯೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಭೀಷ್ಮ ಪರ್ವದಲ್ಲಿ 2ನೇ ಅಧ್ಯಾಯ ಮುಗಿತಾ ಇದೆ. ಅದರ ಜೊತೆಯಲ್ಲೇ ಜಂಬೂಷಂಡ ನಿರ್ಮಾಣ ಪರ್ವದಲ್ಲೂ 2ನೇ ಅಧ್ಯಾಯ ಜೊತೆಯಲ್ಲೇ ಇವತ್ತಿನ ಪಾಠ ಸಮಾಪ್ತಿ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಇನ್ನು ನಾಳೆ ವೇದವ್ಯಾಸ ದೇವರು ಶಕುನಗಳನ್ನ ಯಾವ ರೀತಿ ಹೇಳಿದ್ರು ಅಂತನ್ನೋದರ ವಿಸ್ತಾರ ಭಾಗವನ್ನ ಶ್ರವಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾರತ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.